शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಸನಾತನವಾದ, ಪುರಾತನವಾದ, ಅತಿ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಗ್ರಂಥಕರ್ತರಾದ ಆದಿಶಂಕರಾಚಾರ್ಯ, ಜಗದ್ಗುರು ಆದಿಶಂಕರಾಚಾರ್ಯನು ಸ್ಮರಿಸುತ್ತಾ ನಮ್ಮ ತೈತ್ತರ್ಯ ಉಪನಿಷತ್ತಿನ ಶಾಂತಿ ಮಂತ್ರವನ್ನು ಪಠಣ ಮಾಡುತ್ತಾ ಈ ದಿನ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತತ್ವಬೋಧದಲ್ಲಿ ಮೊದಲನೆಯದಾಗಿ ಸಾಧನ ಚತುಷ್ಟಯ ಸಂಪನ್ನ ಅಧಿಕಾರಿಣಾಂ ಮೋಕ್ಷ ಸಾಧನ ಭೂತಂ ತತ್ವ ವಿವೇಕ ಪ್ರಕಾರಂ ವಕ್ಷ್ಯಾಮಹ ಅಂತ ಹೇಳ್ತಾರೆ. ಮೊದಲನೆಯ ಪೀಠಿಕೆಯಾಗಿ ಇದು ಗುರು ಶಿಷ್ಯರ ಮಧ್ಯೆ ನಡೆಯುವಂತಹ ಸಂಭಾಷಣೆ. ಯಾವ ಸ್ತೋತ್ರ ಅಲ್ಲ, ಸ್ತುತಿ ಅಲ್ಲ, ದೇವರ ಸ್ತುತಿ ಅಲ್ಲ, ಇದು ಸಂಭಾಷಣೆ. ಗುರು ಶಿಷ್ಯರ ಮಧ್ಯೆ ನಡೆಯುವಂತಹ ಸಂಭಾಷಣೆ ಅಂದರೆ ಸಾಧನ ಚತುಷ್ಟಯ ಕಿಂ, ಸಾಧನ ಚತುಷ್ಟಯ ಅಧಿಕಾರಿಗಳಿಗೆ ಇರುವಂಥದ್ದು ಅಂತ ಹೇಳಿ ಪೀಠಿಕೆಯನ್ನು ಹಾಕಿದ್ದಾರೆ. ಶಿಷ್ಯ ನಮ್ಮ ಹಾಗೆ ಸಂಶಯ ಬರುತ್ತೆ, ಏನು ಸಾಧನ ಚತುಷ್ಟಯ ಅಂದರೆ ಅಂತ ಪ್ರಶ್ನೆ ಕೇಳಿದಾಗ ಗುರು ಉತ್ತರವನ್ನು ಹೇಳ್ತಾರೆ. ನಿತ್ಯಾನಿತ್ಯ ವಸ್ತು ವಿವೇಕ, ಒಂದನೆಯದಾಗಿ ವಿವೇಕ. ಎರಡನೆಯದಾಗಿ ಇಹಾಮೂತ್ರಾರ್ಥ ಫಲ ಭೋಗ ವಿರಾಗ ವೈರಾಗ್ಯ, ಎರಡನೆಯದಾಗಿ ವೈರಾಗ್ಯ. ಶಮಾದಿ ಷಟ್ಕ ಸಂಪತ್ತಿ, ಮೂರನೆಯದಾಗಿ ಶಮ ಇತ್ಯಾದಿ 6 ಗುಣಗಳ ಅಂತರಂಗದ ಸಂಪತ್ತು. ಮುಮುಕ್ಷುತ್ವಂ ಚ ಇತಿ, ನಾಲ್ಕನೆಯದಾಗಿ ಮುಮುಕ್ಷುತ್ವ. ಒಂದನೆಯದು ವಿವೇಕ, ಎರಡನೆಯದು ವೈರಾಗ್ಯ, ಮೂರನೆಯದು ಶಮ ಇತ್ಯಾದಿ ಅಂತರಂಗದ ಸಂಪತ್ತು, ನಾಲ್ಕನೆಯದಾಗಿ ಮುಮುಕ್ಷುತ್ವ, ಮೋಕ್ಷ ಬೇಕು ಅಂತ ಹೇಳುವ ಒಂದು ಕೋರಿಕೆ, ಆಸೆ. ಇದು 4 ಒಟ್ಟು ಸೇರಿದರೆ ಇದಕ್ಕೆ ಹೆಸರು ಸಾಧನ ಚತುಷ್ಟಯ ಅಂತ ಗುರು ಉತ್ತರವನ್ನು ಹೇಳಿದ್ದಾರೆ. ಮುಂದೆ ಶಿಷ್ಯನಿಗೆ ಪ್ರತಿಯೊಂದು ಹೊಸ ಪದವನ್ನು ಗುರು ಉಪಯೋಗಿಸಿದಾಗ ಸಂಶಯ ಬರುತ್ತೆ. ಹಾಗಾದರೆ ನಿತ್ಯಾನಿತ್ಯ ವಸ್ತು ವಿವೇಕ ಕಹ, ನಿತ್ಯ ಮತ್ತು ಅನಿತ್ಯ ವಸ್ತುವಿನಲ್ಲಿ ವಿವೇಕ ಅಂತ ಹೇಳಿದ್ರೆ ಹಾಗಂದ್ರೆ ಏನು? ನಿತ್ಯ ವಸ್ತು ಏಕಂ ಬ್ರಹ್ಮ. ಇಲ್ಲಿ ಗುರು ಹೇಳ್ತಾರೆ ನಿತ್ಯ ವಸ್ತು ಏಕಂ ಬ್ರಹ್ಮ, ಒಂದೇ ಇರೋದು ನಿತ್ಯ ವಸ್ತು, ಶಾಶ್ವತವಾಗಿರುವಂಥದ್ದು ಒಂದೇ ಒಂದು, ಅದಕ್ಕೆ ಹೆಸರು ಬ್ರಹ್ಮ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಶಾಶ್ವತವಾಗಿರುವಂಥದ್ದಕ್ಕೆ ಹೆಸರು ಬ್ರಹ್ಮ ಅಥವಾ ಪರಬ್ರಹ್ಮ. ಧಾರ್ಮಿಕ ಕ್ಷೇತ್ರದಲ್ಲಿ
ನಿತ್ಯಾನಿತ್ಯ ವಸ್ತು ಏಕಂ ಬ್ರಹ್ಮ ತದ್ವ್ಯತಿರಿಕ್ತಂ ಸರ್ವಂ ಅನಿತ್ಯಂ. ಅದು ಬಿಟ್ಟರೆ ಇನ್ನು ಎಲ್ಲವೂ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಎಲ್ಲವೂ ಕೂಡ ಅನಿತ್ಯ ಅಂತ ಹೇಳ್ತಾರೆ. ನಿತ್ಯ ಅಂತ ಹೇಳಿದ್ರೆ ಯಾವತ್ತೂ ಇರುವಂಥದ್ದು, ಶಾಶ್ವತವಾಗಿ ಇರುವಂಥದ್ದು, ಮರಣ ಅಥವಾ ಆದಿ ಅಂತರಹಿತವಾದದ್ದು. ಅದು ಬಿಟ್ಟು ಬೇರೆ ಉಳಿದದ್ದು ಎಲ್ಲವೂ ಅನಿತ್ಯ ಅಂತ ಹೇಳಿದ್ರು. ಅಯಮೇವ ನಿತ್ಯಾನಿತ್ಯ ವಸ್ತು ವಿವೇಕ. ಇಷ್ಟೇ, ಇನ್ನು ಹೆಚ್ಚೇನಿಲ್ಲ. ಅಯಂ ಏವ, ಇದೇ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಗುರು ಹೇಳ್ತಾರೆ. ಇದರ ಬಗ್ಗೆ ನಾವು ವಿಚಾರ ಮಾಡಿದ್ದೇವೆ. ಮುಂದನೆಯ ಪ್ರಶ್ನೆ, ಎರಡನೆಯ ಸಾಧನ ಚತುಷ್ಟಯಗಳಲ್ಲಿ ಎರಡನೆಯದ್ದು ವಿಚಾರ ವಿರಾಗ. ವಿರಾಗ ಕಹ ಅಂತ ಪ್ರಶ್ನೆ ಕೇಳಿದ್ದಾನೆ ಶಿಷ್ಯ. ಇಹ ಸ್ವರ್ಗ ಭೋಗೇಶು ಇಚ್ಛಾರಾಹಿತ್ಯಂ. ಇಹ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ, ಸ್ವರ್ಗ ಬೇರೆ ಲೋಕಗಳಲ್ಲಿ, ಇನ್ನು ಹಲವಾರು ಲೋಕಗಳಿವೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಇಲ್ಲಿಯೂ ಹಾಗೆಯೇ ಬೇರೆ ಲೋಕಗಳಲ್ಲಿಯೂ ಯಾವುದೇ ಭೋಗದ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂಥದ್ದು. ಇದಕ್ಕೆ ಹೆಸರು ವೈರಾಗ್ಯ. ಯಾವ ಭೋಗವನ್ನು, ಯಾವ ವೈಭೋಗವನ್ನು ಇಟ್ಟುಕೊಳ್ಳಬಾರ್ದು ಅಥವಾ ಭೋಗಿಸಬಾರ್ದು ಅಂತ ನಮ್ಮ ಶಾಸ್ತ್ರ ಹೇಳ್ತಾ ಇಲ್ಲ. ಅದರ ಬಗ್ಗೆ ವಿಪರೀತವಾದ ಆಸಕ್ತಿ ಇರಬಾರದು. ಇಷ್ಟೇ. ವ್ಯಾಮೋಹ ಇಟ್ಟುಕೊಳ್ಳಬಾರ್ದು, ಅದರ ಬಗ್ಗೆ ಆಸಕ್ತಿ ಇಟ್ಟುಕೊಳ್ಳದೆ, ವೈಭೋಗ ಬಂದರೆ, ನಮ್ಮ ಜೀವನದಲ್ಲಿ ವೈಭೋಗ ಬಂದರೆ ಖಂಡಿತವಾಗಿಯೂ ಅದನ್ನು ಅನುಭವಿಸಬಹುದು ಅಂತ ಹೇಳತ್ತೆ ನಮ್ಮ ಸನಾತನ ಧರ್ಮ. ನೀನು ಸನ್ಯಾಸ ತಗೋ, ನೀನು ಭಿಕ್ಷು ಆಗು ಅಂತ ನಮ್ಮ ಸನಾತನ ಧರ್ಮ ಹೇಳ್ತಾ ಇಲ್ಲ. ಅದ್ಭುತವಾದ ಧರ್ಮ ಇದು. ನಮಗೆ ಎಷ್ಟೊಂದು ಸ್ವಾತಂತ್ರ್ಯವನ್ನು ಕೊಡ್ತಾ ಇದೆ ನೋಡಿ ನಮ್ಮ ಧರ್ಮ. ಇಹ ಸ್ವರ್ಗ ಭೋಗೇಶು ಇಚ್ಛಾರಾಹಿತ್ಯಂ. ಅದೇ ನನಗೆ ಬೇಕು ಅಂತ ಹೇಳುವ ಆಸೆ ಇಲ್ಲದೆ ಇರುವಂಥದ್ದೇ ವೈರಾಗ್ಯ. ನಮಗೆ ವೈರಾಗ್ಯ ಅಂತ ಹೇಳಿದ ತಕ್ಷಣ ಪ್ರಪಂಚ ಅಂತ ಹೇಳಿದ್ರೆ ಒಂಥರದ ದ್ವೇಷ ಅಥವಾ ಒಂಥರದ ತಿರಸ್ಕಾರ. ಯಾರು ಪ್ರಪಂಚದಲ್ಲಿ ಆಸಕ್ತಿಯಲ್ಲಿ ಮುಳುಗಿದ್ದಾರೋ ಅಂಥವರನ್ನು ಕಂಡ್ರೆ ತಿರಸ್ಕಾರ ಭಾವನೆ. ಇದು ತಪ್ಪು. ದ್ವೇಷ ಮಾಡಬಾರ್ದು, ಪ್ರೀತಿಸಬೇಕು. ಪ್ರಪಂಚವನ್ನು ಪ್ರೀತಿಸಬೇಕು. ಪ್ರಪಂಚದಲ್ಲಿ ಇರುವಂತಹ ಎಲ್ಲರನ್ನು, ಎಲ್ಲ ವಸ್ತುವನ್ನು, ಎಲ್ಲ ಪರಿಸ್ಥಿತಿಯನ್ನು ಪ್ರೀತಿಸಬೇಕು. ದ್ವೇಷದಿಂದ ಅಲ್ಲ, ಆದರೆ ವಿವೇಕದಿಂದ. ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಹೇಳುವ ವಿಚಾರ ಮಂಥನ, ವಿಚಾರವನ್ನು ಚಿಂತನೆ ಮಾಡಿ, ಓಹೋ ಇದು ಶಾಶ್ವತ ಅಲ್ಲ, ಹಾಗಾದರೆ ನಾನು ಇದಕ್ಕೋಸ್ಕರ ಯಾಕೆ ಇಷ್ಟೊಂದು ನನ್ನಲ್ಲಿ ಆಸಕ್ತಿ ಇದೆ, ಇದು ಸಿಕ್ಕಿದ್ರೆ ಎಷ್ಟು ಸಂತೋಷ, ಸಿಕ್ಕದೇ ಇದ್ರೆ ಎಷ್ಟು ದುಃಖ, ಯಾಕೆ ನಂಗೆ ಆಗ್ತಾ ಇದೆ ಅಂತ ಹೇಳುವ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ವಿವೇಕದಿಂದ ವೈರಾಗ್ಯ ಬರಬೇಕು. ಸುಮ್ಮನೆ ವೈರಾಗ್ಯ, ನನಗೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತೀವಿ, ಆಮೇಲೆ ಪ್ರಸೂತಿ ವೈರಾಗ್ಯ ಅಂತ ಹೇಳ್ತೀವಿ, ಎಲ್ಲ ಕ್ಷಣಿಕ. ಯಾರೋ ಸತ್ತೋದಾಗ ನೋಡಿ ಜೀವನ ಅಂದರೆ ಇಷ್ಟೇ ಅಂತ ಹೇಳ್ತೀವಿ, ದೊಡ್ಡ ಫಿಲಾಸಫಿ ಮಾತಾಡ್ತೀವಿ, ಗಂಟೆ ಗಂಟೆ ಮಾತಾಡ್ತೀವಿ. ಮನೆಗೆ ಬಂದ್ವೋ ಮತ್ತೆ ಯಥಾ ಪ್ರಕಾರ ಎಲ್ಲರ ಜೊತೆ ಜಗಳ ಆಡೋದು, ಎಲ್ಲರ ಬಗ್ಗೆ ಟೀಕೆ ಮಾಡೋದು, ಇದೇ ನಮ್ಮ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗದೆ ವಿವೇಕದಿಂದ ವೈರಾಗ್ಯ ಬರಬೇಕು. ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಹೇಳುವ ಚಿಂತನೆಯನ್ನು ಮಾಡುವಂಥವರಾಗಿ, ಆಮೇಲೆ ಓಹೋ ಇದು ಶಾಶ್ವತ ಅಲ್ಲ, ಹಾಗಾಗಿ ವೈರಾಗ್ಯ ಬರಬೇಕು ಅಂತ ಹೇಳೋದು. ಅಥವಾ ಯಾವುದೇ ಸುಖ ಭೋಗಗಳು ಇರಬಾರ್ದು ಅಂತ ಹೇಳ್ತಾ ಇಲ್ಲ ನಮ್ಮ ಸನಾತನ ಧರ್ಮ. ಎರಡನೆಯದಾಗಿ ವೈರಾಗ್ಯ ಆಯಿತು. ಇನ್ನು ಮೂರನೆಯದಾಗಿ ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳಿದ. ಹಾಗಾದ್ರೆ ಏನು ಅಂತ ಕೇಳಿದಾಗ ಗುರು ಹೇಳ್ತಾರೆ ಶಮೋ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನಂ ಚ ಇತಿ. 6 ಇದೆ ಷಟ್ಕ ಅಂತ ಹೇಳಿದ್ರೆ 6. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ, ಇದು 6 ಅಂತರಂಗದ ಸಂಪತ್ತು. ಬಾಹ್ಯದಲ್ಲಿ ನಾವು ಶ್ರೀಮಂತರಾಗಿರ್ಬೋದು, ಎಷ್ಟೊಂದು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಮೊತ್ತ ತುಂಬ ದೊಡ್ಡದಿದೆ, ಆಸ್ತಿ ಪಾಸ್ತಿಗಳು ಬೇಕಾದಷ್ಟಿದೆ, ದೊಡ್ಡ ಬಂಗಲೆ ಇದೆ, ಹಲವಾರು ಕಾರುಗಳಿವೆ, ಎಲ್ಲ ಇದ್ದರೂ ಕೂಡ ಈ ಅಂತರಂಗದ ಸಂಪತ್ತು ಇಲ್ಲ ಅಂತ ಆದರೆ ನಾವು ಸನಾತನ ಧರ್ಮದ ಪ್ರಕಾರ ನಾವು ಶ್ರೀಮಂತರಲ್ಲ. ಯಾಕೆ ಅಂತ ಹೇಳಿದರೆ ಇದಕ್ಕೆಲ್ಲ ನಮಗೆ ವ್ಯಾಮೋಹ ಬಂಧನದಲ್ಲಿದ್ದೇವೆ. ದೊಡ್ಡ ಮನೆ ಬಂಧನ,
ದೊಡ್ಡ ಕಾರು ಬಂಧನ. ಯಾಕೆ ಬಂಧನ ಅಂತ ಹೇಳ್ತೀವಿ? ದೊಡ್ಡ ಕಾರು ಸ್ವಲ್ಪ ಸಮಯ ಉಪಯೋಗಿಸಿ ಆಮೇಲೆ ಚಿಕ್ಕ ಕಾರು ತಗೊಳ್ಳೋಕ್ಕೆ ಮನಸ್ಸು ಬರುತ್ತಾ? ದೊಡ್ಡ ಬಂಗಲೆಯಲ್ಲಿ ಜೀವಿಸಿ ಆಮೇಲೆ ಒಂದು ಸಣ್ಣ ಪುಟ್ಟ ಮನೆಗೆ ಹೋಗಿ ಇರಬೇಕು ಅಂತ ಹೇಳಿದ್ರೆ ಮನಸ್ಸು ಒಪ್ಪತ್ತಾ? ಯಾಕೆ ಒಪ್ಪಲ್ಲ? ಯಾಕೆ ಅಂತ ಹೇಳಿದ್ರೆ ಆ ವ್ಯಾಮೋಹದಲ್ಲಿ ಬಿದ್ದಿದ್ದೇವೆ ನಾವು. ಹಾಗಾಗಿ ಅಂತರಂಗದ ಸಂಪತ್ತು ನಮ್ಮಲ್ಲಿ ಇದೆಯೋ ಇಲ್ವೋ ಅಂತ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಬೇಕು. ವಿಶ್ಲೇಷಣೆ ಮಾಡಬೇಕು ಅಂತಾದರೆ ಈ ಸಂಪತ್ತು ಏನು ಅಂತ ನಮಗೆ ತಿಳಿಬೇಕು. ಇದರ ವಿವರಣೆ ನಮಗೆ ಬೇಕಾಗಿದೆ. ಹಾಗಾಗಿ ಶಿಷ್ಯ ಕೇಳ್ತಾನೆ, ಶಮಃ ಕಹ? ಶಮ ಅಂದರೆ ಏನು? ಮನೋನಿಗ್ರಹ ಅಂತ ಹೇಳ್ತಾರೆ ಗುರು. ಮನಸ್ಸನ್ನು ನಿಗ್ರಹಿಸುವಂಥದ್ದೇ ಶಮ. ಮನಸ್ಸನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು. ಇದು ಅತೀ ಕಷ್ಟವಾದದ್ದು. ಆದರೆ ಸಾಧನ ಮಾಡಲೇಬೇಕಾಗಿದೆ. ನಾವು ಈ ಸಾಧನಾ ಪಥದಲ್ಲಿ ಮುಂದುವರಿಬೇಕು ಅಂತ ಆದರೆ ಇದು ಬೇಕೇ ಬೇಕು. ಅದಕ್ಕಾಗಿ ಅಂತರಂಗದ ಸಂಪತ್ತಿನಲ್ಲಿ ಮೊದಲನೇದಾಗಿ ಹೇಳಿದ್ದಾರೆ ಆದಿಶಂಕರಾಚಾರ್ಯರು ಶಮ, ಮನೋನಿಗ್ರಹ. ಮನೋನಿಗ್ರಹ ಅಂತ ಹೇಳಿದರೆ ಮನಸ್ಸು ಅಂದರೆ ಏನು? ಆಲೋಚನೆ ಅಥವಾ ಯೋಚನೆಗಳ ಪ್ರವಾಹವೇ ಮನಸ್ಸು, ಬೇರೇನೂ ಅಲ್ಲ. ಮನಸ್ಸು ಅಂದರೆ ಯೋಚನೆಗಳ ಪ್ರವಾಹ. ದಿನಕ್ಕೆ ಎಷ್ಟು ಯೋಚನೆ ಮಾಡ್ತೇವೆ ನಾವು? ಎಷ್ಟು ಆಲೋಚನೆಗಳು ಬರುತ್ತೆ? ಲೆಕ್ಕ ಮಾಡೋಕ್ಕೆ ಸಾಧ್ಯ ಇದೆಯಾ? ಈ ಕ್ಷಣ ಒಂದು ಆಲೋಚನೆ ಅಂತ ಆದರೆ ಇನ್ನೊಂದು ಕ್ಷಣದಲ್ಲಿ ಮತ್ತೆಲ್ಲೋ ಹೋಗುತ್ತೆ ಮನಸ್ಸು. ಒಂದು ಕ್ಷಣ ಭಾರತ ದೇಶದಲ್ಲಿದ್ದರೆ ಇನ್ನೊಂದು ಕ್ಷಣ ಮಕ್ಕಳು ಅಮೆರಿಕದಲ್ಲಿದ್ದರೆ ಅಲ್ಲಿ ಹಾರೋಗುತ್ತೆ. ಎಲ್ಲೆಲ್ಲೆಲ್ಲೆಲ್ಲಿ ತಿರುಗಾಡ್ತಾ ಇರುತ್ತೆ ಮನಸ್ಸು. ಅದರಲ್ಲಿಯೂ ಅಸಂಕಲ್ಪಿತ ಆಲೋಚನೆಗಳು ಬರ್ತಾನೇ ಇರುತ್ತೆ, ನಮ್ಮನ್ನು ಆಕ್ರಮಣ ಮಾಡ್ತಾನೇ ಇರುತ್ತೆ. ಸಂಕಲ್ಪಿತ ಅಂತ ಹೇಳಿದರೆ ನಾವು ಪ್ಲ್ಯಾನ್ ಮಾಡುವಂಥದ್ದು. ಈಗ ಎಲ್ಲೋ ಹೋಗಬೇಕು ಅಥವಾ ಯಾವುದೋ ಒಂದು ಫಂಕ್ಷನ್, ನಮ್ಮ ಮನೇಲಿ ಪೂಜೆ ಮಾಡಬೇಕು ಅಂತಾದರೆ ಅದಕ್ಕೆ ಸರಿಯಾದ ಪ್ಲ್ಯಾನ್ ಮಾಡ್ತೇವೆ. ನಾವು ನಮ್ಮ ಮನಸ್ಸನ್ನು ಅದರಲ್ಲಿ ತೊಡಗಿಸಿಕೊಳ್ತೇವೆ. ಇದು ನಾವು ಸಂಕಲ್ಪ ಮಾಡಿ ಬರುವಂತಹ ಯೋಚನೆಗಳು. ಯಾವತ್ತೂ ಸಂಕಲ್ಪ ಅಲ್ಲ ಅಲ್ವಾ? ಅಸಂಕಲ್ಪಿತ ಯೋಚನೆಗಳೇ ಜಾಸ್ತಿ ನಮಗೆ ಬರುವಂಥದ್ದು. ಕ್ಷಣ ಕ್ಷಣ ನಾವು ಒಂದು ಗಮನ ಹರಿಸಬೇಕು. ಏನೋ ಆಗ್ತಾ ಇದೆ ನನ್ನ ಮನಸ್ಸಿನಲ್ಲಿ, ಯಾವ ಥರದ ಯೋಚನೆಗಳು ನಡೀತಾ ಇದೆ, ಯಾಕೆ ಈ ಥರ ನಡೀತಾ ಇದೆ, ಕಾರಣ ಏನು, ಇದರ ಬಗ್ಗೆ ನಾವು ಗಮನ ಹರಿಸಬೇಕು. ಈ ಅಸಂಕಲ್ಪಿತ ಆಲೋಚನೆಗಳನ್ನು ನಿಗ್ರಹ ಮಾಡೋದೇ ಮನೋನಿಗ್ರಹ. ಸಂಕಲ್ಪಿತ ಏನೋ ಕಷ್ಟ ಇಲ್ಲ. ಯಾಕೆಂದರೆ ನಮ್ಮ ಪ್ಲ್ಯಾನಿನ ಪ್ರಕಾರ ಬರುವಂಥ ಯೋಚನೆಗಳನ್ನು ನಿಗ್ರಹ ಮಾಡೋದು ಕಷ್ಟ ಅಲ್ಲ. ಅಸಂಕಲ್ಪಿತ, ನಾನು ನನ್ನ ಇಚ್ಛೆ ಪ್ರಕಾರ ಬರುವಂಥ ಆಲೋಚನೆ ಅಲ್ಲ, ಆದರೆ ಬರ್ತಾನೇ ಇದೆ. ಇದನ್ನು ಹೇಗೆ ನಿಗ್ರಹ ಮಾಡೋದು? ಇದಕ್ಕೆ ಹೆಸರು ಶಮ. ಕರ್ಮಯೋಗ ಮಾಡಬೇಕು, ಉಪಾಸನಾ ಯೋಗ, ಇದೆಲ್ಲ ಮಾಡ್ತಾ ಮಾಡ್ತಾ ಮನಸ್ಸು ನಿಗ್ರಹದಲ್ಲಿ ಬರುತ್ತೆ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆಯ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗದಲ್ಲಿ. ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ ಇಲ್ಲ. ಮನಸ್ಸು ಅಂತ ಹೇಳಿದ್ರೆ ಚಂಚಲಂ ಹಿ ಮನ ಕೃಷ್ಣ ಅಂತ ಹೇಳ್ತಾನೆ ಅರ್ಜುನ. ಅಷ್ಟು ಸುಲಭ ಇಲ್ಲ, ಆದರೆ ಅಸಾಧ್ಯವೂ ಅಲ್ಲ. ಅಭ್ಯಾಸ, ವೈರಾಗ್ಯ ಅಂತ ಹೇಳಿದರೆ ಮತ್ತೆ ದ್ವೇಷ ಅಲ್ಲ, ವಿವೇಕದಿಂದ ಬರುವಂತಹ ವೈರಾಗ್ಯ, ಇದು ಶಮ. ಎರಡನೇದಾಗಿ ದಮಃ ಕಹ? ದಮ ಅಂದರೆ ಏನು ಪ್ರಶ್ನೆ ಮಾಡಿದಾಗ ಚಕ್ಷುರಾದಿ ಬಾಹ್ಯೇಂದ್ರಿಯ ನಿಗ್ರಹ. ಬಾಹ್ಯ ಇಂದ್ರಿಯಗಳು, ನಮ್ಮ ದೇಹದಲ್ಲಿ 5 ಜ್ಞಾನೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳಿವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದು 5 ದ್ವಾರಗಳು, ದೊಡ್ಡ ಗೇಟ್ಗಳು ನಮ್ಮ ದೇಹಕ್ಕೆ. ಈ ದ್ವಾರಗಳ ಮೂಲಕ ಮಾತ್ರವೇ ಪ್ರಪಂಚ ನಮ್ಮನ್ನು ಪ್ರವೇಶ ಮಾಡುತ್ತೆ. ಈ 5 ದ್ವಾರಗಳು ಅಂದರೆ ಈ 5 ಜ್ಞಾನೇಂದ್ರಿಯಗಳು 5 ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ ಮನುಷ್ಯ ಇದ್ದು ಪ್ರಯೋಜನ ಇಲ್ಲ. ಯಾವುದೋ ಒಂದು ಇಂದ್ರಿಯ ಆದರೂ ಕೆಲಸ ಮಾಡಲೇಬೇಕು. ಆವಾಗ ಮಾತ್ರ ಪ್ರಪಂಚದಲ್ಲಿರುವಂತಹ ವಿಷಯಗಳು ನಮ್ಮ ದೇಹವನ್ನು, ಮನಸ್ಸನ್ನು ಪ್ರವೇಶಿಸುವಂಥದ್ದು. ಇದನ್ನು ನಾವು ನಮ್ಮ ನಿಗ್ರಹದಲ್ಲಿ ಇಟ್ಟುಕೊಳ್ಳಬೇಕು. ಅದಕ್ಕೆ ಹೇಳ್ತಾರೆ ಚಕ್ಷುಹು ಆದಿ, ಕಣ್ಣು ಇತ್ಯಾದಿ, ಇನ್ನು 4 ಇವೆ. ಇದನ್ನು ಬಾಹ್ಯ ಇಂದ್ರಿಯಗಳಿವು. ಮನಸ್ಸು ಅಂತೇಳೋದು ಅಂತರಂಗ,
ಈ ಇಂದ್ರಿಯಗಳು ಬಾಹ್ಯ ಇಂದ್ರಿಯ ನಿಗ್ರಹ, ಇದನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳಬೇಕು. ಕೋವಿಡ್ನ ಸಮಯದಲ್ಲಿ ನಮಗೆಲ್ಲರಿಗೂ ಆಗಿರುವಂತಹ ಅನುಭವ ಏನು ಅಂತ ಹೇಳಿದರೆ, ಒಂದು ಅಪಾರ್ಟ್ಮೆಂಟ್, ಒಂದು ಬಿಲ್ಡಿಂಗಲ್ಲಿ, ಒಂದು ಮನೆಯಲ್ಲಿ ಒಂದು ವ್ಯಕ್ತಿಗೆ ಕೋವಿಡ್ ಬಂತು ಅಂತ ಆದರೆ ಏನು ಮಾಡ್ತಾಯಿದ್ರು? ಇಡೀ ಅಪಾರ್ಟ್ಮೆಂಟಿಗೆ ಒಂದು ಟೇಪ್ ಕಟ್ಟಿ ಬಿಡ್ತಾಯಿದ್ರು. ಯಾಕೆ? ಯಾರೂ ಅದರ ಒಳಗೆ ಹೋಗಬೇಡಿ, ಹೋದರೆ ನಿಮಗೂ ಇನ್ಫೆಕ್ಷನ್ ಬರುತ್ತೆ, ನಿಮಗೂ ಕೋವಿಡ್ ಬರುತ್ತೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೆವು, ಆ ಕಡೆ ಕಣ್ಣು ಹಾಕೋಕ್ಕೂ ನಮಗೆ ಭಯ, ಎಲ್ಲಿ ನಮಗೆ ಇನ್ಫೆಕ್ಷನ್ ಬಂದುಬಿಡತ್ತೋ ಅಂತ. ಹಾಗಾದರೆ ನಮಗೆ ಗೊತ್ತಿದೆ ಎಲ್ಲಿ ಅಪಾಯ ಇದೆಯೋ ಅಲ್ಲಿ ಹೋಗಬಾರ್ದು ಅಂತ ನಮಗೆ ಗೊತ್ತಿದೆ. ಕೆಲವು ಕಡೆ ಡೇಂಜರ್, ಅಪಾಯ ಅಂತ ಬೋರ್ಡ್ ಹಾಕಿರ್ತಾರೆ, ಅದನ್ನು ದೂರದಿಂದಲೇ ನೋಡಿಕೊಂಡು ಅಬ್ಬಾ ಬೇಡಪ್ಪ ಅಂತ ಹೋಗಲ್ವಾ ನಾವು? ಗೊತ್ತಿದೆ. ಆದರೆ ಇದನ್ನು ಪ್ರಾಪಂಚಿಕ ವಿಷಯಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿದ್ದೇವೆ ನಾವು. ಇದನ್ನು ಈಗ ಧಾರ್ಮಿಕ ಅಥವಾ ಅಧ್ಯಾತ್ಮ ಕ್ಷೇತ್ರದಲ್ಲಿ ಇದನ್ನು ನಾವು ಇದೇ ವಿಚಾರವನ್ನು ತೆಗೆದುಕೊಂಡು ಬರಬೇಕಾಗಿದೆ. ಎಲ್ಲಿ ನಮಗೆ ಓಹೋ ಈ ಥರ ಯಾರ ಬಗ್ಗೆಯೋ ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಇದು ಅಪಾಯ, ನನ್ನ ಕಿವಿಗೆ ಬಿದ್ದರೆ ಅಪಾಯ, ಡೇಂಜರ್ ಇದೆ ನನಗೆ, ನನ್ನ ಮನಸ್ಸು ಕೂಡ ಹೌದಾ ಅವರ ಬಗ್ಗೆ ನಾನು ಸಹ ಮಾತಾಡ್ತೇನೆ, ನನಗೂ ಸುಮಾರು ವಿಷಯ ಗೊತ್ತಿದೆ ಅವರ ಬಗ್ಗೆ, ಕೆಟ್ಟ ಸುದ್ದಿ. ಒಳ್ಳೆ ವಿಚಾರಗಳನ್ನು ನಾವು ಯಾರ ಜೊತೆ ವಿಚಾರ ವಿನಿಮಯ ಮಾಡ್ಕೊಳ್ಳೋದಿಲ್ಲ. ಕೆಟ್ಟದಿದ್ದರೆ, ಕೆಟ್ಟದು ಅಂತ ನಮ್ಮ ಮನಸ್ಸಿಗೆ ಅನಿಸಿದರೆ ಖಂಡಿತವಾಗಿಯೂ ಅದು ಹೇಳಲೇಬಾರ್ದು ಅಂತ ಯಾರಾದರೂ ಹೇಳಿದರೆ ಖಂಡಿತವಾಗಿಯೂ 10 ಜನಕ್ಕೆ ಹೇಳ್ತೀವಿ ನಾವು. ಹೀಗಿರುವಂಥದ್ದು ನಮ್ಮ ಮನಸ್ಸು. ಅದೇ ಅಲ್ಲಿ ಇಂದ್ರಿಯ, ಆ ಕಿವಿಯನ್ನು ಭದ್ರಂ ಕರ್ಣೇ ಭಿಶೃಣು ಯಾಮದೇವ ಅಂತ ಹೇಳ್ತಾರೆ ಶಾಂತಿ ಮಂತ್ರದಲ್ಲಿ. ನನ್ನ ಕಿವಿ ಯಾವತ್ತೂ ಒಳ್ಳೆಯದನ್ನೇ ಕೇಳಲಿ, ಅಂದರೆ ಕೆಟ್ಟದೇನಾದರೂ ನನ್ನ ಕಿವಿಗೆ ಬಿತ್ತು ಅಂತಾದರೆ ಅದರ ಬಗ್ಗೆ ನಾನು ಗಮನ ಹರಿಸದೇ ಇರುವಂತಾಗಲಿ ಅಂತ ಹೇಳುವ ಪ್ರಾರ್ಥನೆ. ಅದ್ಭುತವಾದ ಮಂತ್ರ ಇದು. ಹಾಗೆಯೇ ಕಣ್ಣು, ಎಷ್ಟೊಂದು ಪರಿಸ್ಥಿತಿಗಳನ್ನು ನೋಡೋಂಥ ಅವಕಾಶ ಬಂದೇ ಬರುತ್ತೆ ನಮ್ಮ ಜೀವನದಲ್ಲಿ, ಕೆಟ್ಟದು ಇರ್ಬೋದು. ನೋಡಿದಾಗ ನನ್ನ ಮನಸ್ಸು ಅದರಲ್ಲಿ ಹೋಗದೇ ಇರಲಿ. ಈ ಥರದ ನಿಗ್ರಹ, ಇಂದ್ರಿಯ ನಿಗ್ರಹ, ಮನಸ್ಸಿನ ನಿಗ್ರಹದ ಜೊತೆ ಹೋಲಿಸಿದರೆ ಇಂದ್ರಿಯ ನಿಗ್ರಹ ಸ್ವಲ್ಪ ಸುಲಭ. ಅಲ್ಲಿಂದ ಬಿಟ್ಟು ಹೋಗೋದು ಸುಲಭ. ಇಲ್ಲ ನಾನು ನೋಡೋದಿಲ್ಲ, ಇದು ಬೇಡ ನನಗೆ, ಹೋಗೋದು ಸುಲಭ. ಮನಸ್ಸು ನಿಗ್ರಹ ಮಾಡೋದು ತುಂಬ ಕಷ್ಟ ಇದೆ, ಆದರೆ ಅತಿ ಅಗತ್ಯವಾಗಿರುವಂಥದ್ದು. ಹಾಗೆ 2ನೇದಾಗಿ ದಮ ಅಂತ ಹೇಳಿದ್ರು. ಇನ್ನು 3ನೇದಾಗಿ ತಿತಿಕ್ಷಾಕ ಉಪರಮಃ. 3ನೇದಾಗಿ ಉಪರಮಃ ಕಹ. ಉಪರಮ ಅಂದರೆ ಏನು ಗುರುಜಿ ಅಂತ ಕೇಳ್ತಾನೆ ಶಿಷ್ಯ. ಸ್ವಧರ್ಮ ಅನುಷ್ಠಾನಂ ಏವ ಉಪರಮಃ ಅಂತ ಹೇಳ್ತಾರೆ ಗುರು. ಸ್ವಧರ್ಮ ಅನುಷ್ಠಾನ, ಸ್ವಧರ್ಮ, ಪ್ರತಿಯೊಬ್ಬರಿಗೂ ಅವರವರ ಧರ್ಮ. ಅಂದರೆ ನಮಗೆ ಚಿಕ್ಕವರಾಗಿದ್ದಾಗ ಒಂದು ಧರ್ಮ, ಸ್ವಲ್ಪ ಬೆಳೆದ ಹಾಗೆ ಧರ್ಮ ಕರ್ತವ್ಯ. ಇಲ್ಲಿ ಧರ್ಮ ಅಂತ ಹೇಳಿದರೆ ಕರ್ತವ್ಯ. ಧರ್ಮ ಅಂತ ಹೇಳಿದರೆ ಹಲವಾರು ಅರ್ಥಗಳಿವೆ. ಭಗವದ್ಗೀತೆಯಲ್ಲಿಯೂ ನಮ್ಮ ವೇದಗಳಲ್ಲಿಯೂ ಹಲವಾರು ಕಡೆ ಧರ್ಮ ಅಂತ ಹೇಳುವ ಪದವನ್ನು ಉಪಯೋಗಿಸ್ತಾರೆ. ಸಂದರ್ಭ ಉಚಿತವಾಗಿ ಅದರ ಅರ್ಥವನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಕರ್ತವ್ಯ ಅಂತ ಹೇಳುವ ಅರ್ಥ ಬರುತ್ತೆ. ಚಿಕ್ಕದಾಗಿದ್ದಾಗ, ಮಕ್ಕಳಾದಾಗ ಒಂದು ಕರ್ತವ್ಯ, ಸ್ವಲ್ಪ ದೊಡ್ಡವರಾದಾಗ ಕರ್ತವ್ಯ ಬದಲಾಗ್ತಾ ಹೋಗುತ್ತೆ. ಮದುವೆ ಆದಮೇಲೆ ಬೇರೆ ಕರ್ತವ್ಯ, ಮಕ್ಕಳಾದಮೇಲೆ ಇನ್ನೂ ಬೇರೆ ಕರ್ತವ್ಯ, ಅಜ್ಜಿ ತಾತ ಆದರೆ ಮತ್ತು ಬೇರೆ ಕರ್ತವ್ಯ. ಇದು ನಮ್ಮ ಕುಟುಂಬದಲ್ಲಿ ಇರುವಂತಹ ಕರ್ತವ್ಯಗಳು. ಮಗಳಾಗಿ ಕರ್ತವ್ಯ, ಸೊಸೆಯಾಗಿ ಬೇರೆ ಕರ್ತವ್ಯ, ತಾಯಿಯಾಗಿ ಕರ್ತವ್ಯ, ಹೆಂಡತಿಯಾಗಿ ಕರ್ತವ್ಯ, ಗಂಡನಾಗಿ ಕರ್ತವ್ಯ, ಬೇರೆ ಬೇರೆ ಕರ್ತವ್ಯಗಳಿದೆ. ನಾವು ಯಾವ ಪೊಸಿಷನಲ್ಲಿದೆಯೋ ಅದರ ಪ್ರಕಾರ ನಮ್ಮ ಕರ್ತವ್ಯಗಳು ಬದಲಾಗ್ತಾ ಇರುತ್ತೆ. ಕುಟುಂಬದಲ್ಲಿಯೂ ಕರ್ತವ್ಯ ಇದೆ, ಹಾಗೆಯೇ ಸಮಾಜದಲ್ಲಿ ಕರ್ತವ್ಯ ಇದೆ. ಈಗ ಸಮಾಜದಲ್ಲಿ ನಾನು ಒಂದು ಕೆಲಸವನ್ನು ತೆಗೆದುಕೊಂಡಿದ್ದೇನೆ, ನಾನು ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತಾದರೆ ಅಲ್ಲಿ ತಾಯಿಯ ಕರ್ತವ್ಯ, ಹೆಂಡತಿಯ ಕರ್ತವ್ಯ ಅಲ್ಲ. ಅಲ್ಲಿ ಅಧ್ಯಾಪಕಿಗೆ ಯಾವ ಕರ್ತವ್ಯವೋ ಅದನ್ನು ನಾನು ನಿರ್ವಹಿಸಬೇಕಾಗತ್ತೆ. ಹಾಗೆಯೇ ಡಾಕ್ಟರು, ಯಾವುದೇ ಕೆಲಸ ಇರ್ಬೋದು, ಆ ಕೆಲಸಕ್ಕೆ ಸರಿಯಾದ ಕರ್ತವ್ಯ, ಸ್ವಧರ್ಮ ಅನುಷ್ಠಾನ. ಈ ಧರ್ಮವನ್ನು, ಈ ಕರ್ತವ್ಯವನ್ನು ನಾವು ನಿರ್ವಹಿಸುವಂಥದ್ದೇ ಉಪರಮ ಅಂತ ಹೇಳ್ತಿದ್ದಾರೆ. ಹಾಗೆಯೇ ದೇಶ ಸೇವೆ ನಮ್ಮ ಕರ್ತವ್ಯ, ರಾಷ್ಟ್ರ ಸೇವೆ ನಮ್ಮ ಕರ್ತವ್ಯ, ಸಮಾಜ ಸೇವೆ ನಮ್ಮ ಕರ್ತವ್ಯ. ಇದಕ್ಕಾಗಿ ನಮ್ಮ ವೇದ
ಒಂದು ಅದ್ಭುತವಾದ ವಿಚಾರವನ್ನು ನಮಗೆ ತಿಳಿಸಿಕೊಡುತ್ತೆ. ಪಂಚಮಹಾಯಜ್ಞ, ಅದ್ಭುತವಾದ ಯಜ್ಞ. ಯಜ್ಞ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರುವಂತಹದ್ದು ದೊಡ್ಡ ಯಜ್ಞಕುಂಡ. ಹಲವಾರು ವೈದಿಕರು ಮಂತ್ರ ಪಠಣವನ್ನು ಮಾಡ್ತಾ ಹವಿಸ್ಸನ್ನು ಹಾಕುವಂತಹ ಒಂದು ದೃಶ್ಯ ತಕ್ಷಣ ನಮ್ಮ ಮನಸ್ಸಲ್ಲಿ ಬಂದ್ಬಿಡತ್ತೆ. ಅದು ಒಂದು ಯಜ್ಞವೇ. ಆದರೆ ಈ ಪಂಚಮಹಾಯಜ್ಞ ಅಂತ ಹೇಳೋದು ಕ್ಷಣ ಕ್ಷಣವೂ ನಾವು ಪಾಲಿಸಬೇಕಾದಂಥ ಯಜ್ಞ. ಇಲ್ಲಿ ಯಜ್ಞ ಅಂತ ಹೇಳಿದ್ರೆ ಒಂದು ಕರ್ತವ್ಯ ಅಂತ ಹೇಳ್ಬೋದು, ಇಲ್ಲ ಸೇವೆ ಅಂತ ಹೇಳ್ಬೋದು. ಯಾವ ಥರದಲ್ಲಿ ಮಾಡಬೇಕಾದಂತಹ ಕರ್ತವ್ಯ ಇದು? ಪ್ರೀತಿಯಿಂದ ಗೌರವಪೂರ್ವಕವಾಗಿ ಮಾಡುವಂತಹ ಕರ್ತವ್ಯ ಅಥವಾ ಸೇವೆ. ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್, ಕೃತಜ್ಞತೆಯನ್ನು ನಾವು ಸೂಚಿಸುವಂಥದ್ದು. ಹೇಗೆ ಅಂತ ಹೇಳಿದರೆ 5 ಪಂಚಮಹಾಯಜ್ಞ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. ದೇವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. 5 ಯಜ್ಞಗಳಿವೆ ಪಂಚಮಹಾಯಜ್ಞ. ಮತ್ತೊಂದು ಸಾರಿ ಹೇಳ್ತೇನೆ. ದೇವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಇದು ಏನು ಅಂತ ನೋಡೋಣ. ನಾವು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತೇವೆ, ಟ್ಯಾಕ್ಸ್ ಕಟ್ಟಲ್ವಿ? ಕಟ್ಟದೇ ಇದ್ರೆ ಏನಾಗತ್ತೆ? ಪನಿಷ್ಮೆಂಟ್ ಇದ್ದೇ ಇರತ್ತೆ. ಹಾಗೆ ಇದು ಒಂದು ಥರದಲ್ಲಿ ನಾವು ಕೊಡುವಂತಹ ಟ್ಯಾಕ್ಸ್, ತೆರಿಗೆ. ಯಾರಿಗೆ ಕೊಡ್ತಾ ಇದ್ದೇವೆ ಈ ಟ್ಯಾಕ್ಸನ್ನು ನೋಡೋಣ. ದೇವಯಜ್ಞ, ಯಾರೋ ಒಬ್ಬರ ಕೈಯಲ್ಲಿ ಒಂದು ನನ್ನ ಸಿಗ್ನೇಚರ್ ಹಾಕೋಕ್ಕೆ, ಸಹಿ ಹಾಕೋದಿಕ್ಕೆ 2 ಅಕ್ಷರದ ಒಂದು ನಾಮ ಇದೆ ನಂದು, ಅದನ್ನು ಹಾಕೋದಿಕ್ಕೆ ಒಂದು ಪೆನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ನಾನು ಬೇರೆ ಯಾರ ಹತ್ರ ಕೇಳಿ ಇಸ್ಕೊಂಡೆ. ಅದನ್ನ ಬರೆದಾದ ತಕ್ಷಣ ವಾಪಸ್ ಕೊಡುವಾಗ ಏನು ಹೇಳ್ತೀನಿ? ಧನ್ಯವಾದ, ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಲ್ವೇ? ಒಂದು ಕ್ಷಣಕ್ಕೆ ಉಪಯೋಗಿಸಿದ್ದೇನೆ ಅಷ್ಟೇ. ಹಾಗಾದರೆ ನಮಗೆ ಈ ಅದ್ಭುತವಾದ ಸುಂದರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿ ನನಗೆ ಈ ಉತ್ತಮವಾದ ಮಾನವ ದೇಹವನ್ನು ಕೊಟ್ಟಂತಹ ಆ ಪರಮಾತ್ಮನಿಗೆ ನಾವು ಎಷ್ಟೊಂದು ಕೃತಜ್ಞತೆಯನ್ನು ಹೇಳಬೇಕು. ಎದ್ದ ತಕ್ಷಣ ಒಂದು ಸಲ, ಓಹೋ ಭಗವಂತ, ಹಲವಾರು ಜನ ನಿದ್ದೆಯಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ನಾನು ಬದುಕೇ ಇದ್ದೇನೆ ಅಂದರೆ ನನ್ನನ್ನು ಜೀವಂತವಾಗಿ ನೀನು ಉಳಿಸಿದ್ದೀಯಾ, ನಿನಗೊಂದು ಕೃತಜ್ಞತೆ. ದಿನ ಇಡೀ ನಿನ್ನ ನೆನಪಾಗದೇ ಇರ್ಬೋದು, ಇವತ್ತೀಗ ಒಂದು ಸಲ ಆದರೂ ನಿನ್ನ ನೆನಪು ಮಾಡುವಂತೆ ನಾನು ಮಾಡುವಂತಾಗಲಿ. ಬ್ರಷ್ ಮಾಡುವಾಗ ಈ ಬ್ರಷ್ ಎಲ್ಲಿಂದ ಬಂತು? ಪೇಸ್ಟ್ ಎಲ್ಲಿಂದ ಬಂತು? ನೀರೆಲ್ಲಿಂದ ಬಂತು? ಈ ಥರದ ವಿಚಾರವನ್ನು ಆಲೋಚನೆ ಮಾಡಿದರೆ ನಾವು ಆ ಭಗವಂತನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಇದು ದೇವಯಜ್ಞ. ಇದು ಮಾತ್ರ ಅಲ್ಲದೆ ದೇವತೆಗಳು, ಪಂಚಮಹಾಭೂತಗಳಿವೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ ಹೇಳೋದು ಪಂಚಮಹಾಭೂತ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೇ ಒಂದು ಇಲ್ಲದಿದ್ರೂ ನಮ್ಮ ಜೀವನ ನಡೆಯೋದಿಲ್ಲ. ನೀರಿಲ್ಲ ಅಂದರೆ ನಾವು ಹೇಗೆ ಬದುಕೋದು? ಆಕಾಶ ಇಲ್ಲ ಅಂದರೆ ನಾವೆಲ್ಲಿ ಬದುಕೋದು? ಯಾವ ಒಂದು ಭೂತ ಇಲ್ಲದೆ ಇದ್ರೂ ನಮ್ಮ ಜೀವನ ಸಾಗೋದಿಲ್ಲ. ಹಾಗಾದರೆ ಆ ವರುಣ ದೇವತೆ, ಅಗ್ನಿ ದೇವತೆ, ಪೃಥ್ವಿ ದೇವತೆ, ವಾಯು ದೇವತೆ ಇವರಿಗೆಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ನಾವು ಹೇಳಬೇಕೋ ಬೇಡವೋ? ಅಯ್ಯೋ ಹೇಳಬೇಕಲ್ಲ ಅಂತ ಹೇಳೋದಲ್ಲ, ಪ್ರೀತಿಯಿಂದ ಓಹೋ ನೀವೆಲ್ಲ ನನಗೆ. ನಮ್ಮ ದೇಹ ಅಂದರೆ ಏನು? ಪಂಚಮಹಾಭೂತಗಳೇ, ಇನ್ನೇನು ಇಲ್ಲ ಇದರಲ್ಲಿ, ದೇಹದಲ್ಲಿ. ಇದನ್ನು ಕೂಡ ಆದಿಶಂಕರಾಚಾರ್ಯರು ಅದ್ಭುತವಾಗಿ ವರ್ಣಿಸ್ತಾರೆ. ಆಮೇಲೆ ದೇಹ ಹೇಗೆ ಸೃಷ್ಟಿಯಾಗತ್ತೆ ಅಂತ. ಹಾಗಾದರೆ ಈ ದೇವತೆಗಳಿಗೆ ನಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಡವೇ? ದುಡ್ಡು ಕಟ್ಟಬೇಕಾಗಿಲ್ಲ. ಟ್ಯಾಕ್ಸ್ ಅಂದರೆ ನಮಗೆ ಗೌರ್ಮೆಂಟಿಗೆ ದುಡ್ಡು ಕೊಡಬೇಕು. ಇಲ್ಲಿ ದುಡ್ಡು ಕೊಡೋದು ಬೇಡ, ಮನಸ್ಸು, ಆ ಮನೋಭಾವನೆ ಬೇಕು. ಅಷ್ಟಿದ್ರೆ ಸಾಕು. ಇದು ದೇವಯಜ್ಞ. ಹಾಗೆ ಎರಡನೇದಾಗಿ ಬ್ರಹ್ಮಯಜ್ಞ. ಬ್ರಹ್ಮಯಜ್ಞಕ್ಕೆ ಇನ್ನೊಂದು ಹೆಸರು ವೇದಯಜ್ಞ, ಮತ್ತೊಂದು ಹೆಸರು ಋಷಿಯಜ್ಞ. ಬ್ರಹ್ಮ ಅಂತೇಳಿದರೆ ಇಲ್ಲಿ ಜ್ಞಾನ ಅಥವಾ ವೇದವೇ, ವೇದದಿಂದ ಬರುವಂತಹ ಜ್ಞಾನ. ನಾವೀಗ ನಮಗೇನು ಗೊತ್ತಿಲ್ಲ, ವೇದ ಗೊತ್ತಿಲ್ಲ ನಮಗೆ, ಅದರ ಪಠಣ ಮಾಡೋದಂತೂ ಗೊತ್ತೇ ಇಲ್ಲ.
ಈ ಯಜ್ಞ ಅಂದರೆ ಏನು? ಇದರ ಸಂರಕ್ಷಣೆಯನ್ನು ಮಾಡುವಂಥದ್ದು. ನಮ್ಮ ಸನಾತನ ಧರ್ಮಕ್ಕೆ ಹಲವಾರು ಬಾರಿ ಬೇರೆ ಬೇರೆ ಮತದವರು ಆಕ್ರಮಣವನ್ನು ಮಾಡಿದ್ದಾರೆ. ಆದರೆ ಸನಾತನ ಧರ್ಮ ಎಷ್ಟು ಶಕ್ತಿಯುತವಾಗಿದೆ, ಎಷ್ಟು ಬಲವತ್ತಾಗಿದೆ ಅಂತ ಹೇಳಿದರೆ ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಕೂಡ ಹಲವಾರು ಜನ ಸನಾತನ ಧರ್ಮ ಅಂತ ಹೇಳಿದರೆ ಡೆಂಗು, ಮಲೇರಿಯಾ ಇದನ್ನು ನಾಶ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಸನಾತನ ಧರ್ಮಿಯಾಗಿ ನಮ್ಮ ಕರ್ತವ್ಯ ಇದೆ ಇದರ ಸಂರಕ್ಷಣೆಯನ್ನು ಮಾಡುವಂಥದ್ದು. ಸನಾತನ ಧರ್ಮದ ರಕ್ಷಣೆ ಅಂತ ಹೇಳಿದರೆ ವೇದದ ರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ವೇದ ಪಾಠವನ್ನು ನಮಗೆ ಮಾಡೋಕ್ಕೆ ಬರದೇ ಇರ್ಬೋದು, ಪಠಣ ಬರದೇ ಇರ್ಬೋದು. ಆದರೆ ಹಲವಾರು ಕಡೆಯಲ್ಲಿ ವೇದ ಪಠಣ ನಡೀತಾ ಇರುತ್ತೆ. ಹಾಗೆಯೇ ವೇದ ಪಾಠ ಶಾಲೆಗಳು ಇವೆ. ನಮ್ಮ ಕೈಯಲ್ಲಾದ ಸಹಾಯವನ್ನು ನಾವು ಅವರಿಗೆ ಮಾಡ್ಬೋದು. ಇಂಡೈರೆಕ್ಟ್ ಆಗಿ ನಾವು ರಕ್ಷಣೆ ಮಾಡ್ತಾ ಇರ್ತೇವೆ. ತನು ಮನ ಧನದ ಸಹಾಯ ಮಾಡ್ಬೋದು. ಹಲವಾರು ವೇದ ಪಾಠ ಶಾಲೆಗಳಿವೆ. ವೇದದ ಅಧ್ಯಯನ ಮಾಡ್ಬೋದು. ವೇದಾಧ್ಯಯನ ಅಂತ ಬೇಡ, ನಾವೀಗ ತತ್ವಬೋಧದ ಅಧ್ಯಯನ ಮಾಡ್ತಾ ಇದ್ದೇವೆ. ಇದು ಒಂದು ರೀತಿಯಾದ ಬ್ರಹ್ಮಯಜ್ಞ, ವೇದಯಜ್ಞ, ಋಷಿಯಜ್ಞ. ವೇದ ಅಂತ ಹೇಳಿದ್ರೆ ಯಾರೋ 4 ಜನ ಕೂತು ಬರೆದಿರುವಂಥದ್ದು ಅಲ್ಲ. ಬೇರೆ ಮತಗಳಲ್ಲಿ ಯಾರೋ ಒಬ್ರು ಕೂತು ಬರೆದಿರುವಂಥದ್ದೇ ಅವರ ಧರ್ಮಗ್ರಂಥ. ನಮಗೆ ಹಾಗಲ್ಲ. ಋಷಿ ಮುನಿಗಳು ಪರಿಶುದ್ಧವಾದ ಮನಸ್ಸಿನಲ್ಲಿ ತಪಸ್ಸಿನಲ್ಲಿ ಇದ್ದಾಗ ಅವರಿಗೆ ಗೋಚರಿಸುವಂಥದ್ದು ಗೋಚರಕ್ಕೆ ಬಂದಿರುವಂಥದ್ದು ಈ ವೇದಗಳು. ಅದು ಯಾರೋ ಒಬ್ಬರಿಬ್ಬರಿಗಲ್ಲ, ಹಲವಾರು ಋಷಿಗಳಿಗೆ. ಹಾಗಾಗಿ ನಮ್ಮಲ್ಲಿ ಹಲವಾರು ಗ್ರಂಥಗಳಿವೆ. ಬೇರೆ ಮತಗಳಿಗೆ ನೋಡಿ ಯಾವುದೋ ಒಂದು ಗ್ರಂಥ ಮಾತ್ರ ಇರುತ್ತೆ, ನಮಗೆ ಹಾಗಲ್ಲ, ಹಲವಾರು ಗ್ರಂಥಗಳಿವೆ. ಇದರ ಸಂರಕ್ಷಣೆ ಮಾಡುವಂಥದ್ದು, ಸರ್ವ್ ಆ್ಯಂಡ್ ಪ್ರಿಸರ್ವ್, ಸೇವೆ ಮಾಡೋದು ಹಾಗೆಯೇ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇದು ಬ್ರಹ್ಮಯಜ್ಞ ಅಥವಾ ವೇದಯಜ್ಞ ಅಥವಾ ಋಷಿಯಜ್ಞ. ಋಷಿಗಳಿಗೆ ನಾವು ಕೃತಜ್ಞತೆ ಅಂತ ಹೇಳುವಂಥದ್ದು. ಎಲ್ಲೋ ಕೂತ್ಕೊಂಡು ವಿಶ್ವಾಮಿತ್ರ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ನಡೆಯತ್ತಾ? ಥ್ಯಾಂಕ್ಸ್ ಅಂತ ಹೇಳುವ ಒಂದು ಪದ ಮಾತ್ರ, ಅದರಲ್ಲಿ ಏನು ಬರುತ್ತೆ? ನಮ್ಮ ಪ್ರವರ್ತನೆಯಲ್ಲಿ ಅದು ಕಾಣಬೇಕು, ಕೃತಜ್ಞತೆ ಕಾಣಬೇಕು. ಅದನ್ನು ನಾವು ತೋರಿಸಬೇಕು ಋಷಿ ಮುನಿಗಳಿಗೆ. ಅವರಿಂದ ತಾನೇ ನಮಗೆ ಬಂದಿರುವಂಥದ್ದು ಈ ವೇದ. ಹಾಗಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸೂಚಿಸುವಂಥದ್ದು ಬ್ರಹ್ಮಯಜ್ಞ, ವೇದಯಜ್ಞ, ಋಷಿಯಜ್ಞ. ಮೂರನೇದಾಗಿ ಪಿತೃಯಜ್ಞ. ನಮ್ಮ ಪೂರ್ವಿಕರು ಅವರಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಅವರಿಲ್ಲದೇ ಇದ್ದರೆ ನಾವು ಖಂಡಿತವಾಗಿಯೂ ಇರ್ತಿರಲಿಲ್ಲ. ನಮ್ಮಲ್ಲಿ ಹಲವಾರು ಮನೆಗಳಲ್ಲಿ ವಯೋವೃದ್ಧರು ಇದ್ದಾರೆ. ಅವರನ್ನು ಪ್ರೀತಿಯಿಂದ ಗೌರವವನ್ನು ಕೊಟ್ಟು ನೋಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇದು ಪಿತೃಯಜ್ಞ. ಅವರು ದೇಹಾಂತವಾದ ಮೇಲೆ ಶ್ರಾದ್ದ ಕರ್ಮಗಳನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಇನ್ನು ಕೆಲವರಿದ್ದಾರೆ, ಜೀವಂತವಾಗಿ ಅವರು ನಮ್ಮ ಜೊತೆ ಇದ್ದಾಗ ಅವರನ್ನು ಸರಿಯಾಗಿ ಪ್ರೀತಿಯಿಂದ ನೋಡಿಕೊಳ್ಳದೆ ತಿರಸ್ಕಾರವಾಗಿ ನೋಡಿ ಸತ್ತು ಹೋದ ಮೇಲೆ ಶ್ರಾದ್ದ ಕರ್ಮವನ್ನು ಗೌಜಿಯಲ್ಲಿ ಮಾಡ್ತಾರೆ. ಶ್ರಾದ್ದ ಕರ್ಮವನ್ನು ಗೌಜಿಯಾಗಿ ಮಾಡಬಾರ್ದು ಅಂತಲ್ಲ, ಆದರೆ ಜೀವದಲ್ಲಿ ಇದ್ದಾಗ ಪ್ರೀತಿಯಿಂದ ನೋಡಿಕೊಳ್ಳದೆ ಶ್ರಾದ್ದ ಕರ್ಮವನ್ನು ಮಾಡಿ ಏನು ಪ್ರಯೋಜನ? ಹಾಗಾಗಿ ಯಾರ ಮನೆಯಲ್ಲಾದರೂ ಹಿರಿಯರು ವಯೋವೃದ್ಧರು ಇದ್ದರೆ ಖಂಡಿತವಾಗಿಯೂ ಅವರನ್ನು ಪ್ರೀತಿಯಿಂದ ಗೌರವದಿಂದ ಅವರನ್ನು ನಾವು ನೋಡಿಕೊಂಡು ಈ ಪಿತೃಯಜ್ಞ ಕ್ಷಣ ಕ್ಷಣಕ್ಕೂ ನಾವು ಮಾಡುವಂತಹ ಈ ಯಜ್ಞದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಇನ್ನು ಪಿತೃಯಜ್ಞ ಅಂತ ಹೇಳಿದರೆ ಬರೇ ನಮ್ಮ ಹಿರಿಯರು ಮಾತ್ರ ಅಲ್ಲ, ನಮ್ಮ ಕುಟುಂಬದಲ್ಲಿ ಹಲವಾರು ಮಂದಿ ಇರ್ಬೋದು. ಆದರೂ ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ, ಗಂಡ ಹೆಂಡತಿ ಮಾತ್ರ ಇರೋದು ಮನೆಯಲ್ಲಿ, ಮಕ್ಕಳು ಕೂಡ ಎಲ್ಲ ಬೇರೆ ಬೇರೆ ಇರುವಂತಾಗಿದೆ. ಈಗ ಯಾರಾದರೂ ಮನೆಯಲ್ಲಿ ಜೊತೆಯಾಗಿದ್ದರೆ ಸಾಮರಸ್ಯದಿಂದ ಬಾಳುವಂತೆ ಮಾಡಬೇಕು. ಅವರ ಜೊತೆ ಚಿಕ್ಕ ಪುಟ್ಟ ಲೋಪಗಳನ್ನು ದೋಷಗಳನ್ನು ಎತ್ತಿ ಹಿಡಿದು ತೋರಿಸಿ ಜಗಳ ಆಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ದರೆ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪನ್ನು ಹಾಕಬೇಕೀಗ. ಯಾಕೆ? ಪಿತೃಯಜ್ಞವನ್ನು ನಾವು ಮಾಡಬೇಕಾಗಿದೆ. ಎಲ್ಲರ ಜೊತೆ ಪ್ರೀತಿಯಿಂದ ಬಾಳುವೆ ಜೀವನವನ್ನು ನಡೆಸುವಂಥದ್ದು. ಹಾಗೆಯೇ ಮಕ್ಕಳನ್ನು ಹುಟ್ಟಿಸಿದರೆ ಸಾಲದು,
ಅವರನ್ನು ಸುಸಂಸ್ಕೃತರಾಗಿ ಮಾಡುವಂಥದ್ದು ಹೆತ್ತವರ ಕರ್ತವ್ಯ, ತಂದೆ ತಾಯಿಯರ ಕರ್ತವ್ಯ, ಅಥವಾ ಮನೆಯಲ್ಲಿ ಇರುವಂತಹ ಹಿರಿಯರ ಕರ್ತವ್ಯ. ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿ ಹೇಳಬೇಕು, ವಿವರಿಸಬೇಕು. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಗೆ ಕೂಡ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅದನ್ನು ಸರಿಯಾಗಿ ತಿಳಿದುಕೊಂಡು ಆಮೇಲೆ ನಾವು ಅವರಿಗೆ ಅದನ್ನು ವಿವರಿಸುವಂತೆ ಮಾಡಿದರೆ ಇದು ಪಿತೃಯಜ್ಞ. ನಾಲ್ಕನೇದಾಗಿ ಮನುಷ್ಯ ಯಜ್ಞ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಅಂತೇಳಿ ದೊಡ್ಡ ಸಬ್ಜೆಕ್ಟ್ ಈಗ MBAಗಳಲ್ಲಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR. MBA ಮಾಡೋರ ಹತ್ರ ಕೇಳಿ, ಸಬ್ಜೆಕ್ಟ್ ಏನಿದೆ? CSR ಆಂಟಿ ಅಂತ ಹೇಳ್ತಾರೆ. ಏನಿದು? ಮನುಷ್ಯ ಯಜ್ಞ, ಬೇರೇನೂ ಅಲ್ಲ. ಇದೆಲ್ಲವೂ ನಮ್ಮ ವೇದದಿಂದ ಬಂದಿರುವಂತಹ ವಿಚಾರಗಳೇ, ಒಂದು ಹೊಸ ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದೇ ವಿಚಾರ CSR ಅಂತ ಹೇಳಿದರೆ ಮನುಷ್ಯ ಯಜ್ಞ. ನಾವು ಯಾವುದೋ ಒಂದು ವಸ್ತುವನ್ನು ಉಪಯೋಗಿಸ್ತಾ ಇದ್ದೇವೆ, ಕಾಫಿ ಕುಡಿತಾ ಇದ್ದೇವೆ ಅಂತ ಹೇಳಿದರೆ, ಆ ಕಾಫಿ ನನ್ನ ಕೈಯಲ್ಲಿ ಬರಬೇಕು ಅಂತ ಆದರೆ ಎಷ್ಟು ಜನರ ಪರಿಶ್ರಮ ಇದೆ. ಕಾಫಿ ಬೆಳಿಬೇಕು, ಅದರಲ್ಲಿ ಹಲವಾರು ಕೆಲಸದವರು ಕೆಲಸ ಮಾಡಿರ್ತಾರೆ. ಆಮೇಲೆ ಆ ಕಾಫಿಯನ್ನು ಕಿತ್ತು, ಕಾಫಿ ಬೀಜವನ್ನು ಕಿತ್ತು ಅದನ್ನು ಪುಡಿ ಮಾಡಿ, ಆಮೇಲೆ ಅದನ್ನು ಬೇರೆ ಅಂಗಡಿಯವರಿಗೆ ಮಾರಿ, ಬೇರೆ ಅಂಗಡಿಯಿಂದ ನಮ್ಮ ಕೈಗೆ ಬಂದು ಅದನ್ನು ನಾನು ಕಾಫಿ ಮಾಡಿ, ಎಷ್ಟೊಂದು ಪರಿಶ್ರಮ ಇದೆ ನೋಡಿ. ಒಂದು ಚಿಕ್ಕ ಪುಟ್ಟ ವಸ್ತುವನ್ನು ನಾವು ಉಪಯೋಗಿಸಬೇಕು ಅಂತ ಆದರೆ ಹಲವಾರು ವ್ಯಕ್ತಿಗಳ ಪರಿಶ್ರಮ ಇದೆ ಇದರ ಹಿಂದೆ. ಹಾಗೆ ಅವರಿಗೆಲ್ಲರಿಗೂ ಹೋಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಆಗ್ತದಾ? ಯಾರೋ ಏನು, ಅದು ಸಾಧ್ಯ ಇಲ್ಲ. ಹಾಗಾಗಿ ಪ್ರಾರ್ಥನೆ ಮಾಡಿದಾಗ ಲೋಕ ಸಮಸ್ತ ಸುಖಿನೋ ಭವಂತು, ಲೋಕದಲ್ಲಿರುವ ಎಲ್ಲರೂ ಸುಖದ ಜೀವನ ನಡೆಸಲಿ ಅಂತ ಹೇಳುವ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದರೆ ಮನುಷ್ಯ ಯಜ್ಞ ಆಗತ್ತೆ. ಇನ್ನು ಕೆಲವರು ಮಾಡ್ತೇವೆ, ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತೇಳಿ ನಮ್ಮ ನೇಬರಿದ್ದಾರಲ್ಲ, ಅವರು ಬರೀ ಕೆಟ್ಟವರು, ಅವರೊಬ್ಬರನ್ನ ಬಿಟ್ಟುಬಿಡು ದೇವರೇ, ಮತ್ತೆಲ್ಲರೂ ಒಳ್ಳೆಯವರಾಗಿರಲಿ, ಹೀಗೆ ಹೇಳುವವರು ಇದ್ದಾರೆ. ಇದ್ರು ನಮ್ಮಂಥವರಲ್ಲ, ಬೇರೆಯವರು. ಹಾಗಾಗಿ ನಾವು ಅವರಾಗೆ ಆಗಬಾರ್ದು. ಎಲ್ಲರೂ ಯಾರೇ ಇರಲಿ, ಎಲ್ಲರೂ ಒಳ್ಳೆಯ ಸುಖದ ಜೀವನ ನಡೆಸಲಿ ಅಂತ ಹೇಳುವ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ, ಕೊನೆಯದಾಗಿ ಭೂತಯಜ್ಞ. ಭೂತಯಜ್ಞ ಅಂತ ಹೇಳಿದರೆ, ಇಲ್ಲಿ ಭೂತ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳು, ಸಸ್ಯ, ಆಮೇಲೆ ಬೇರೆ ಬೇರೆ ವಸ್ತುಗಳು ಎಲ್ಲವೂ ಬಂತು. ನದಿಗಳನ್ನು ಎಷ್ಟು ಕಲುಷಿತವಾಗಿ ಮಾಡ್ತಾ ಇದ್ದೇವೆ ನಾವು. ಕಲ್ಮಶವನ್ನೆಲ್ಲ ತಗೊಂಡೋಗಿ ಅಲ್ಲಿ ಬಿಸಾಕೋದು. ಹಾಗೆಯೇ ಗಿಡ ಮರಗಳು ಎಷ್ಟು ಚೆನ್ನಾಗಿರುತ್ತೆ ಒಂದು ಅರಣ್ಯ, ನಾವೆಲ್ಲ ಅಲ್ಲಿಗೆ ಪಿಕ್ನಿಕ್ ಹೋಗಿ ಇದ್ದ ಬದ್ದದ ಎಲ್ಲ ಕಸವನ್ನಲ್ಲಿ ಬಿಸಾಕಿ ಅದನ್ನು ಕಲುಷಿತವಾಗಿ ಮಾಡಿ ನಮ್ಮ ಪಿಕ್ನಿಕ್ ಭಾರಿ ಚೆಂದ ಆಯಿತು ಅಂತ ಹೇಳ್ತೇವೆ. ಹೀಗಾಗದೆ ನಮ್ಮ ಕರ್ತವ್ಯ ಏನು, ಇದನ್ನು ನಾವು ಗಮನಿಸಿಕೊಳ್ಬೇಕು. ನಮ್ಮ ವ್ಯವಹಾರ ಅದರ ಪ್ರಕಾರ ಇರಬೇಕು. ನಾನು ಯಾವತ್ತೂ ಹೇಳುವ ಒಂದು ನನಗೆ ತುಂಬ ಖುಷಿ ಕೊಡುವಂಥ ಉದಾಹರಣೆ ಅಂತ ಹೇಳಿದರೆ ಚಪ್ಪಲು, ಪಾದರಕ್ಷೆಗಳು. ಹೆಸರೇ ಪಾದರಕ್ಷೆ, ಪಾದವನ್ನು ರಕ್ಷಣೆ ಮಾಡುವಂಥದ್ದು. ನೋಡ, ಸಮ್ಮರಲ್ಲಿ ಬಿಸಿಲು ಕಾಲದಲ್ಲಿ ಚಪ್ಪಲು ಹಾಕದೆ ನಡೆದು ನೋಡೋಣ ಹೇಗಾಗತ್ತೆ? ನಡೆಯೋಕ್ಕಾಗಲ್ಲ. ನಮ್ಮ ಕಾಲಿನ ರಕ್ಷಣೆಯನ್ನು ಮಾಡ್ತಾ ಇರೋದು ಆ ಪಾದರಕ್ಷೆಗಳು. ಅದನ್ನು ತೆಗೆದು ಡಾಬ್ ಅಂತ ಬಿಸಾಕಿ ಮನೆ ಒಳಗಡೆ ಹೋಗೋದು ಯಾವತ್ತು ನಮಗೆ ಅರ್ಜೆಂಟೇ. ಹಾಗಾಗದೆ ಅದನ್ನು ಕಳಚಿ ಇಟ್ಟಾಗ ಒಂದು ನೀಟಾಗಿ, ಒಂದು ಚೆನ್ನಾಗಿ ಅದನ್ನು ಇಟ್ಟು ಒಂದು ಕೃತಜ್ಞತಾ ಭಾವನೆ, ನಿನ್ನಿಂದಾಗಿ ನನ್ನ ಪಾದಗಳ ರಕ್ಷಣೆ ಆಯಿತು ಇವತ್ತು, ಥ್ಯಾಂಕ್ಸ್ ನಿಂಗೆ, ಒಂದು ಕೃತಜ್ಞತಾಪೂರ್ವಕವಾದ ಒಂದು ಭಾವನೆ. ಚಪ್ಪಲಿಗೆ ಏನಾದರೂ ಅರ್ಥ ಆಗತ್ತಾ? ನಾನು ಕೃತಜ್ಞತೆ ಹೇಳಿದ್ರು ಒಂದೇ, ಹೇಳದೇ ಇದ್ರು ಒಂದೇ. ಹೌದು, ಆ ಚಪ್ಪಲಿಗೆ ಏನು ಅರ್ಥ ಆಗಲ್ಲ. ಆದರೆ ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಕೃತಜ್ಞತಾಪೂರ್ವಕವಾಗಿ ಜೀವನವನ್ನು ನಡೆಸ್ತೇವೋ, ಪ್ರತಿಯೊಂದು ವಸ್ತುವಿಗೂ ಕೃತಜ್ಞತೆಯನ್ನು ಹೇಳ್ತಾ ಮನಸ್ಸಿನಲ್ಲಿ, ದೊಡ್ಡ ಕೆಲರ ಮುಂದೆ ಗ್ಲಾಸ್ ನಿಂಗೆ ಥ್ಯಾಂಕ್ಸ್, ಪುಸ್ತಕ ನಿಂಗೆ ಥ್ಯಾಂಕ್ಸ್ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮನಸ್ಸಿನಲ್ಲಿ ನಿನ್ನನ್ನು ನಾನು ಉಪಯೋಗಿಸಿದ್ದೇನೆ, ಹಾಗಾಗಿ ನನ್ನ ಕೃತಜ್ಞತೆಗಳು ಅಂತೇಳೋ ಒಂದು ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡ್ರೆ ಆಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್, ತುಂಬ ಅದ್ಭುತವಾದ ಬದಲಾವಣೆ ಅಂತರಂಗದಲ್ಲಿ ನಮಗೆ ಖಂಡಿತವಾಗಿಯೂ ಆಗತ್ತೆ. ಹಾಗಾಗಿ ಇದು ನಮ್ಮ ಧರ್ಮ, ಇದು ನಮ್ಮ ಕರ್ತವ್ಯ. ಈ ಥರದ ಪಂಚಮಹಾ ಯಜ್ಞವನ್ನು ನಮ್ಮ ವೇದಗಳು ಎತ್ತಿ ಹಿಡಿದು ಹೇಳ್ತಾ ಇದೆ. ಎಲ್ಲರೂ ಕ್ಷಣ ಕ್ಷಣಕ್ಕೂ ದೈನಂದಿನ ಜೀವನದಲ್ಲಿ ಮಾಡುವಂತಹ
ಕರ್ತವ್ಯ, ನಿರ್ವಹಿಸುವಂತಹ ಕರ್ತವ್ಯ. ಹಾಗೆಯೇ ಸ್ವಧರ್ಮಾನುಷ್ಠಾನಮೇವ ಅಂತ ಹೇಳಿದ್ರು ಇಲ್ಲಿ ಶಂಕರಾಚಾರ್ಯರು. ಅಧರ್ಮದಿಂದ ಹಿಂದಕ್ಕೆ ಹೋಗುವಂಥದ್ದು ಕೂಡ ನಮ್ಮ ಉಪರತಿ ಅಥವಾ ಉಪರಮ ಅಂತ ಹೇಳೋದು. ಅಧರ್ಮದಲ್ಲಿ ಬಿಡಬಾರ್ದು. ಧರ್ಮ, ನಮಗೆ ಧರ್ಮ ಅಂದರೆ ಏನು? ನಾನು ಧಾರ್ಮಿಕ ವ್ಯಕ್ತಿ ಅಂತ ಯಾವಾಗ ಹೇಳಿಕೊಳ್ತೇನೆ? ತಿರುಪತಿಗೆ ಹೋಗಿ ಮೆಟ್ಟಲು ಹತ್ತಿ ಹೋಗಿದ್ದೇನೆ, ತಿರುಪತಿ ದೇವಸ್ಥಾನಕ್ಕೆ 10,000 ಅಲ್ಲಿ ಹುಂಡಿಯಲ್ಲಿ ಹಾಕಿ ಬಂದಿದ್ದೇನೆ, ನಾನೊಬ್ಬ ಧಾರ್ಮಿಕ ವ್ಯಕ್ತಿ. ಇದು ನಮಗೆ ನಾವು ಕೊಟ್ಟುಕೊಳ್ಳುವಂತಹ ಸರ್ಟಿಫಿಕೇಟ್. ಒಳ್ಳೆಯದೇ, ತಿರುಪತಿಗೆ ಹೋಗೋದು ಒಳ್ಳೆಯದೇ, ಮೆಟ್ಟಲು ಹತ್ತಿ ಹೋಗೋದು ಒಳ್ಳೆಯದೇ, 10,000 ಹುಂಡಿಯಲ್ಲಿ ಹಾಕೋದು ಒಳ್ಳೆಯದೇ. ಆದರೆ ಅಲ್ಲಿಗೆ ನಮ್ಮ ಕರ್ತವ್ಯ ಮುಗಿಯೋದಿಲ್ಲ. ನಮ್ಮಲ್ಲಿ ಬದಲಾವಣೆ ನಾವು ತಂದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರೆ ಮಾತ್ರ ನಾವು ಧಾರ್ಮಿಕ ವ್ಯಕ್ತಿ ಅಂತ ಹೇಳ್ಬೋದು. ಹಾಗೆ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿಕೊಳ್ಳುವಂಥದ್ದು ಸ್ವಧರ್ಮಾನುಷ್ಠಾನ ಹಾಗೂ ಅಧರ್ಮದಿಂದ ಹಿಂದಕ್ಕೆ ನಮ್ಮನ್ನು ಎಳೆದುಕೊಳ್ಳುವಂಥದ್ದು. ಹೇಗೆ ಒಂದು ಆಮೆ ಅಪಾಯ ಅಂತ ಗೊತ್ತಾದ ತಕ್ಷಣ ಅಂಗಗಳನ್ನೆಲ್ಲ ಚಿಪ್ಪಿನ ಒಳಕ್ಕೆ ಎಳಕ್ಕೊಳ್ಳುತ್ತೆ, ಹಾಗೆಯೇ ಎಲ್ಲಿ ಅಧರ್ಮ ಅಂತ ಇದೆಯೋ, ನಮ್ಮ ಹತ್ರ ಶಕ್ತಿ ಇದೆಯೋ, ಕೆಪಾಸಿಟಿ ಇದೆಯೋ, ಸರಿ ಮಾಡೋಣ. ಇಲ್ಲ, ಕೆಪಾಸಿಟಿ ಇಲ್ಲ ಅಂತಾದರೆ ಅಲ್ಲಿಂದ ಹಿಂದಕ್ಕೆ ನಮ್ಮನ್ನು ನಾವು ಎಳೆದುಕೊಳ್ಳಬೇಕು. ಉಪಸಂಹಾರ ನಾವು ಮಾಡಿಕೊಳ್ಳುವಂಥದ್ದು ಉಪರತಿ ಅಥವಾ ಉಪರಮ. ಸ್ವಧರ್ಮ ನಿರ್ವಹಣೆ ಹಾಗೂ ಅಧರ್ಮದಿಂದ ಹಿಂದಕ್ಕೆ ಸರಿಯುವಂಥದ್ದೇ ಉಪರತಿ ಅಥವಾ ಉಪರಮ. ಮುಂದನೆಯದು ತಿತಿಕ್ಷಾಕ. 4ನೇದು, ಈಗ ಅಂತರಂಗದ ಸಂಪತ್ತಿನಲ್ಲಿ 4ನೇದು ತಿತಿಕ್ಷಾಕ. ಶೀತೋಷ್ಣ ಸುಖ ದುಃಖಾದಿ ಸಹಿಷ್ಣುತ್ವ. ತಿತಿಕ್ಷಾ ಅಂದರೆ ಏನು ಅಂತ ಪ್ರಶ್ನೆ ಮಾಡಿದಾಗ ಉತ್ತರವನ್ನು ಹೇಳ್ತಿದ್ದಾರೆ ಗುರು. ಶೀತ ಉಷ್ಣ ಸುಖ ದುಃಖಗಳನ್ನು ಸಹಿಸುವಂಥದ್ದು, ಸಹನೆ, ತಾಳ್ಮೆ, ಕ್ಷಮ, ಇದೆಲ್ಲ ಸೇರಿ ಹೆಸರು ತಿತಿಕ್ಷಾ. ನಮಗೆ ಯಾವಾಗ ಸಹನೆ ಬೇಕು? ಅನುಕೂಲವಾದ ಪರಿಸ್ಥಿತಿ ಬಂದಾಗ ನಮಗೆ ಸಹನೆ ಬೇಡ. ಅನುಕೂಲವಲ್ಲದ ಪರಿಸ್ಥಿತಿ ಬಂದರೆ ಸಹನೆ ಬೇಕೇ ಬೇಕು. ನಾವೀಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಕೋವಿಡ್ ಎಲ್ಲ ಬಂದಾಗ ನಮಗೆ ಗೊತ್ತಾಗಿದೆ, ಓಹೋ ಯಾವ ಥರದ ಆಹಾರವನ್ನು ನಾವು ತೆಗೆದುಕೊಳ್ಬೇಕು, ಹೀಗೆ ಅವರನ್ನು ಮುಟ್ಟಬಾರ್ದು, ಇವರನ್ನು ಮುಟ್ಟಬಾರ್ದು, ಅದನ್ನು ಮುಟ್ಟೋದು ಬೇಡ, ಅಲ್ಲಿ ಇಲ್ಲಿ ಹೋದಾಗ ಗೊತ್ತಾಗಿದೆ ಅಲ್ಲ, ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ಕೈಯನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು, ಯಾರಿಗೂ ಶೇಕ್ ಹ್ಯಾಂಡ್ ಮಾಡೋದು ಬೇಡ, ನಮಸ್ತೆ ಮಾಡಿದರೆ ಸಾಕು ಅಲ್ವೇ? ರೋಗ ನಿರೋಧಕ ಶಕ್ತಿಯನ್ನು ನಾವು ದೈಹಿಕವಾಗಿಯೂ ಬೆಳೆಸಿಕೊಳ್ಬೇಕು, ಹಾಗೆ ಮಾನಸಿಕವಾಗಿ ಬೆಳೆಸಿಕೊಳ್ಳುವಂಥದ್ದು ತಿತಿಕ್ಷ. ದೈಹಿಕವಾಗಿ ನಮಗೆ ಗೊತ್ತಿದೆ, ಉತ್ತಮವಾದ ದೇಹಕ್ಕೆ, ನಾಲಿಗೆಗೆ ಉತ್ತಮವಾದದ್ದಲ್ಲ, ದೇಹಕ್ಕೆ ಉತ್ತಮವಾದ ಆಹಾರವನ್ನು ತೆಗೆದುಕೊಳ್ಬೇಕು. ಮಿತಿಯಲ್ಲಿ ಆಹಾರ ವಿಹಾರಗಳು ಇರಬೇಕು. ಹಾಗೆಯೇ ಸ್ವಲ್ಪವಾದ ಯೋಗ, ಪ್ರಾಣಾಯಾಮ, ಎಕ್ಸಸೈಸು ಯಾವುದೋ ಒಂದು ಥರದಲ್ಲಿ ಬೇಕೇ ಬೇಕು ಅಂತ ನಮಗೆ ಇದು ಗೊತ್ತಿದೆ. ಇದು ದೇಹಕ್ಕೆ ಬೇಕಾದಂತಹ ಇಮ್ಯುನಿಟಿ, ನಿರೋಧಕ ಶಕ್ತಿ. ಹಾಗಾದರೆ ಇಮೋಷನಲ್ ಇಮ್ಯುನಿಟಿ, ನಮ್ಮ ಮನಸ್ಸಿಗೆ ಈ ಥರದ ನಿರೋಧಕ ಶಕ್ತಿಯನ್ನು ನಾವು ಬೆಳೆಸಿಕೊಳ್ಬೇಕು. ಅದಕ್ಕೆ ಅನುಕೂಲವಾದ ಪರಿಸ್ಥಿತಿ ಬಂದಾಗ ನಮಗೆ ಈ ನಿರೋಧಕ ಶಕ್ತಿ ಬೇಡ. ಅದೇ ಕಷ್ಟದ ಪರಿಸ್ಥಿತಿ ಬಂದಾಗ, ಅನುಕೂಲವಲ್ಲದ ಪರಿಸ್ಥಿತಿ ಬಂದಾಗ ಏನು ಮಾಡಬೇಕು? ಸಹನೆ ಬೇಕೇ ಬೇಕು. ಸಹನೆ ಜಾಸ್ತಿ ಆದ ಹಾಗೆ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿರೋಧಕ ಶಕ್ತಿ ಜಾಸ್ತಿ ಆದ ಹಾಗೆ ಒತ್ತಡ ಕಡಿಮೆ ಆಗತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ. ನೋಡಿ ಎಷ್ಟೊಂದು ಜನಕ್ಕೆ ಮಾನಸಿಕ ಒತ್ತಡ. ಈಗ MSc ಸೈಕಾಲಜಿ ಮಾಡಿದವರು ಅಥವಾ ಸೈಕ್ಯಾಟ್ರಿಸ್ಟ್ ಕಲ್ತವರಿಗೆಲ್ಲ ಭಾರಿ ದುಡ್ಡು ಮಾಡ್ತಾರೆ ಈಗ. ಯಾಕೆ? ಎಲ್ಲರಿಗೂ ಡಿಪ್ರೆಷನ್. 5ನೇ ಕ್ಲಾಸಿದ ಮಗುವನ್ನು ತಗೊಳ್ಳಿ ಡಿಪ್ರೆಷನ್, ಪರೀಕ್ಷೆ ಬಂತ ಡಿಪ್ರೆಷನ್, ಸ್ವಲ್ಪ ಕಷ್ಟ ಬಂತ ಡಿಪ್ರೆಷನ್, ಸ್ವಲ್ಪ ಕಷ್ಟ ಬಂದರೆ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಯಾಕೆ? ಪರಿಸ್ಥಿತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಂಥದ್ದು. ಇದು ನಮ್ಮ ತಪ್ಪು. ನಮ್ಮ ಬರುವ ಪೀಳಿಗೆಗೆ ಹೇಳಿಕೊಡದೆ ಇರುವಂಥದ್ದು ನಮ್ಮ ತಪ್ಪು. ಜೀವನ ಅಂತ ಹೇಳಿದರೆ ಏರು ಇಳಿತಗಳು ಖಂಡಿತವಾಗಿಯೂ ಇದ್ದೇ ಇದೆ. ಸುಖ ದುಃಖ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಶೀತ ಉಷ್ಣ ಸುಖ ದುಃಖ ಇದೆಲ್ಲವನ್ನ ಸಹಿಸುವಂಥದ್ದು.
ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಅಂತ ಹೇಳ್ತಾನೆ. ಶೀತ ಉಷ್ಣ ಇದು ಆಗುವಂಥದ್ದು ದೇಹಕ್ಕೆ, ಸುಖ ದುಃಖ ಆಗುವಂಥದ್ದು ಮನಸ್ಸಿಗೆ, ಮಾನ ಅಪಮಾನ ಆಗುವಂಥದ್ದು ಬುದ್ಧಿಗೆ. ಹಾಗಾದರೆ ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ ಹಾಗೆ ಬೌದ್ಧಿಕ ಸ್ಥಿತಿ ಇದೆಲ್ಲವನ್ನು ಆಕ್ರಮಣ ಮಾಡ್ತಾ ಇರುತ್ತೆ ಈ ಥರದ ಪರಿಸ್ಥಿತಿಗಳು. ಇದಕ್ಕೋಸ್ಕರ ನಿರೋಧಕ ಶಕ್ತಿಯನ್ನ ನಾವು ಬೆಳೆಸಿಕೊಳ್ಬೇಕು. ಸಮಾನತೆ ಸುಖೇ ದುಃಖೇ ಸಮೇ ಕೃತ್ವ ಸಮತ್ವಂ ಯೋಗ ಮುಚ್ಯತೆ ಅಂತ ಹೇಳ್ತಾನೆ 3ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ. ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂತಹ ಭಾವನ ವ್ಯವಹಾರ ಇದನ್ನ ನಾವು ಬೆಳೆಸಿಕೊಳ್ಬೇಕು. ಕಷ್ಟ ಇದೆ, ಸುಲಭ ಅಲ್ಲ. ಜೀವನದಲ್ಲಿ ಏರುಪೇರುಗಳು ಸಹಜ. ಇದನ್ನ ಅರಿತುಕೊಳ್ಬೇಕು. ಸಹನಾ ಶಕ್ತಿಯನ್ನ ನಾವು ಬೆಳೆಸಿಕೊಳ್ಬೇಕು. ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮನ್ನ ಬೇರೆಯವರ ಜೊತೆ ಹೋಲಿಸಿಕೊಳ್ತಾ ಇದ್ದೇವೆ, ಕಂಪೇರ್ ಮಾಡೋದು. ಈ ಭಗವಂತನಿಗೆ ನಾನೇ ಸಿಕ್ಕಿದ್ನ, ಕಷ್ಟ ಎಲ್ಲವನ್ನ ಪ್ಯಾಕ್ ಮಾಡಿ ನನ್ನ ಅಡ್ರೆಸ್ಸೇ ಸಿಕ್ಕಬೇಕಾ ಇವನಿಗೆ? ಎಷ್ಟು ಸಲ ಹನುಮಾನ್ ಚಾಲೀಸ ಹೇಳಿದೆ, ಎಷ್ಟು ಸಲ ವಿಷ್ಣು ಸಹಸ್ರನಾಮ ಹೇಳಿದೆ, ನಾಮ ಜಪ 1000 ಗಟ್ಟಲೆ ಮಾಡಿದ್ರು ಈ ಥರದ ಕಷ್ಟ ಕೊಡ್ತಾನೆ ಭಗವಂತ. ನಾನಿನ್ನು ಭಗವಂತನ ಯಾವ ನಾಮವೂ ಹೇಳೋದಿಲ್ಲ. ಇದು ನಾವು ಹೇಳುವಂಥದ್ದು. ಕಷ್ಟ ಪರಿಸ್ಥಿತಿ ಬಂದಾಗ, ಸುಖದ ಪರಿಸ್ಥಿತಿ ಬಂದಾಗ ನಮಗೆ ಭಗವಂತ ನೆನಪು ಬರೋದಿಲ್ಲ. ಸಂಕಟ ಬಂದರೆ ಮಾತ್ರ ವೆಂಕಟರಮಣನ ನೆನಪು ನಮಗೆ. ಸಹನಾ ಶಕ್ತಿ ಇಲ್ಲದೆ ಇದ್ದಾಗ ಭಗವಂತನಿಗೆ ಹಲವಾರು ಶಾಪಗಳನ್ನು ನಾವು ಹಾಕ್ತೇವೆ. ನಮ್ಮನ್ನ ಬೇರೆಯವರ ಜೊತೆ ಹೋಲಿಸಿಕೊಂಡು ಆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ, ಯಾವತ್ತು ನೋಡಿದ್ರು ಸಂತೋಷವೇ. ನಮ್ಮ ಮನೆಯಲ್ಲಿ ಮಾತ್ರ ಅದರಲ್ಲೂ ನಮ್ಮ ಮನೆಯಲ್ಲಿ ಎಲ್ಲರೂ ಅಲ್ಲ, ನಾನು ಮಾತ್ರ ಹೀಗೆ. ಯಾಕೆ? ಸಹನಾ ಶಕ್ತಿ 0 ಶೂನ್ಯ ಆಗಿದೆ. ನಾವು ಬೇರೆಯವ್ರ ಜೊತೆ ಹೋಲಿಸ್ಕೊಳ್ಬೋದು. ಒಮ್ಮೆ ಒಬ್ಬ ಹುಡುಗ, 10 ವರ್ಷದ ಹುಡುಗ ತಾಯಿ ಜೊತೆ ಜಗಳಾಡ್ತಾ ಇದ್ದಾನೆ. ನನಗೆ ಯಾವುದೋ ದೊಡ್ಡ ಬ್ರ್ಯಾಂಡ್ ಅದಿದಾಸಿನ ಶೂಸೇ ಬೇಕಮ್ಮ ನನಗೆ ಅಂತ ಹೇಳಿ. ಅಯ್ಯೋ 10,000 ಕಣೋ, ಅದು ಬೇಡಪ್ಪ, ಇದು ಬೇರೆ ತಗೋ, ನೋಡು ಇದು ಚೆನ್ನಾಗಿದೆ, ನೋಡು 2,000 ಚೆನ್ನಾಗಿದೆ, ಇದು ತಗೋ. ಆಹಾ ನಂಗದೇ ಬೇಕು ಅಂತ ಹೇಳಿ ಜಗಳ ಆಡ್ತಾ ಇದ್ದಾಗ ಅಲ್ಲಿ ಇನ್ನೊಬ್ಬ ಹುಡುಗನನ್ನ ಆ ಹುಡುಗನ ತಾಯಿ ವೀಲ್ ಚೇರಲ್ಲಿ ಕೂರಿಸಿ ತಳ್ಳಿಕೊಂಡು ಬರ್ತಾ ಇದ್ದಾಳೆ. ಆ ಪುಟ್ಟ ಹುಡುಗನಿಗೆ ಕಾಲೇ ಇಲ್ಲ, ಪಾದಗಳೇ ಇಲ್ಲ. ಆಗ ಈ ತಾಯಿ ತೋರಿಸ್ತಾಳಂತೆ, ನೋಡು ನಿನಗೆ ಭಗವಂತ ಕರುಣೆಯಿಂದ ಕಾಲನ್ನ ಕೊಟ್ಟಿದ್ದಾನೆ, ಆ ಹುಡುಗನಿಗೆ ಕಾಲೇ ಇಲ್ಲ. ಇರುವ ಕಾಲಿಗೆ ಯಾವುದೋ ಒಂದು ಪಾದರಕ್ಷೆ ತಾನೆ, ಇಷ್ಟೇ ಇದೇ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಬೇಕು ಅಂತ ಯಾಕೆ ಜಗಳಾಡ್ತೀನಿ ನೀನು? ನೋಡು ಅವನಿಗೆ ಕಾಲೇ ಇಲ್ಲ, ಅವನು ಎಲ್ಲಿ ಶೂ ಹಾಕೋತಾನೆ ಹೇಳು ಅಂತ ಹೇಳಿದಾಗ ಈ ಹುಡುಗನಿಗೆ ಸ್ವಲ್ಪ ಬುದ್ಧಿಗೆ ಹತ್ತಿತು. ಓಹೋ ಇದು ಹೌದು, ಆ ಬ್ರ್ಯಾಂಡ್ದು ಹಾಕಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ನಾವು ಹೋಲಿಸಿಕೊಂಡು ಜಗಳ ಆಡುವಂತಹ ಪರಿಸ್ಥಿತಿಗೆ ನಾವು ಬರಬಾರ್ದು. ಹೋಲಿಸಿಕೊಂಡಾಗ ನಮ್ಮಿಂದ ಇನ್ನೂ ನೀಚದಲ್ಲಿ ಯಾರಿದ್ದಾರೋ, ನೀಚ ಪರಿಸ್ಥಿತಿಯಲ್ಲಿ ಯಾರಿದ್ದಾರೋ, ಇನ್ನೂ ಕೆಟ್ಟ ಪರಿಸ್ಥಿತಿ ಯಾರಿಗಿದೆಯೋ ಅಂತ ಆಲೋಚನೆ ಮಾಡಿ, ಓಹೋ ಭಗವಂತ ನನಗೆ ಇದಾದರೂ ಕೊಟ್ಟಿದ್ದಾನಲ್ಲ, ಇದಕ್ಕೆ ನಾನು ಸಂತೋಷ ಪಡಬೇಕು, ಇದಕ್ಕೆ ನಾನು ಕೃತಜ್ಞತೆಯನ್ನು ಸೂಚಿಸಬೇಕು ತಾನೇ ಅಂತ ಹೇಳುವ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳುವಂಥವರಾಗಬೇಕು. ಹೇಗೆ ಒಂದು ವಾಹನದಲ್ಲಿ ಶಾಕ್ ಅಬ್ಸಾರ್ಬರ್ ಇರುತ್ತೆ, ನಮ್ಮ ದಾರಿಗಳು ಹೇಗಿದೆ, ಮಾರ್ಗ ಹೇಗಿದೆ ಅಂತ ಗೊತ್ತಿದೆ. ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ದಾಡ್ ಬಡ್ ಅಂತ ಹೋಗ್ತಾ ಇರುತ್ತೆ ಕಾರು. ಅದರಲ್ಲಿ ಶಾಕ್ ಅಬ್ಸಾರ್ಬರ್ ಅಂತ ಹೇಳುವಂಥದ್ದು ಇಲ್ಲದೆ ಇದ್ದರೆ ಅದರ ಎಂಜಿನ್ 2 ದಿನದಲ್ಲಿ ಕೆಟ್ಟು ಹೋಗುತ್ತೆ. ಶಾಕನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಈ ಶಾಕ್ ಅಬ್ಸಾರ್ಬರ್. ಹಾಗೆಯೇ ನಾವು ಕೂಡ ಸಹನಾ ಶಕ್ತಿಯನ್ನು ಬೆಳೆಸಿಕೊಂಡಾಗ ಯಾವುದೇ ಥರದ ಶಾಕ್ ಬಂದರೂ ಕೂಡ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿರುತ್ತೆ. ಯಾರಾದರೂ ನಮ್ಮನ್ನು ಬೈತಾರೆ, ಅಪಮಾನ ಮಾಡ್ತಾರೆ, ಇದೆಲ್ಲ ಮಾಡಿದಾಗ ಕೂಡ ಸಹನಾ ಶಕ್ತಿ ಇದೆ ಅಂತ ಆದರೆ ಅದ್ಭುತವಾದ ಸುಖಮಯವಾದ ಶಾಂತಿಯಿಂದ ಸಂತೋಷದ ಜೀವನವನ್ನು ನಾವು ನಡೆಸುವಂತೆ ಖಂಡಿತವಾಗಿಯೂ ನಡೆಯುತ್ತೆ. ಗೌತಮ ಬುದ್ಧನಿಗೆ ಒಂದ್ಸಲ ಯಾರೋ ಒಬ್ಬ ವ್ಯಕ್ತಿ ಬಂದು ಚೆನ್ನಾಗಿ ಬೈದ ಅಂತೆ. ಎಷ್ಟು ಹೊತ್ತು ಬೈದ ಅಂತ ಹೇಳಿದ್ರೆ ಬೇರೆ ಶಿಷ್ಯರಿಗೆ ಸಿಟ್ಟು ಬರಕ್ಕೆ ಶುರುವಾಯಿತು. ಇದೇನು ಇವನು ಈ ಥರ ಬೈತಾ ಇದ್ದಾನೆ,
ಆದರೆ ಗೌತಮ ಬುದ್ಧ ಮಾತ್ರ ನಗ್ತಾ ಇದ್ದಂತೆ, ಏನು ಬೈದೇ ಇಲ್ಲ, ಅದಕ್ಕೆ ಏನು ರಿಯಾಕ್ಷನ್ನೇ ತೋರಿಸಿಲ್ಲ. ಅವನು ಬೈದು ಸುಸ್ತಾಗಿ ಆ ಕಡೆ ಹೋದ ಮೇಲೆ ಶಿಷ್ಯರು ಬಂದು ಕೇಳಿದ್ರಂತೆ, ಅಲ್ಲ ಅವನು ಇಷ್ಟು ಬೈದ್ರು ನೀವು ಯಾಕೆ ಸುಮ್ಮನಿದ್ದೀರಿ, ಅವನಿಗೇನೋ ಹೇಳ್ಬೋದಾಗಿತ್ತಲ್ಲ, ನೀವು ಬೈಬೋದಾಗಿತ್ತಲ್ಲ ಅಂತ ಹೇಳಿದಾಗ ಮತ್ತೆ ನಗುತ್ತಾ ಹಸನ್ಮುಖಿಯಾಗಿ ಗೌತಮ್ ಬುದ್ಧ ಹೇಳ್ತಾರೆ, ಯಾರಾದರೂ ನಿಮಗೆ ಒಂದು ಬಂದು ಗಿಫ್ಟ್ ಕೊಟ್ಟು ನಿಮಗೆ ಬೇಡ ಅಂತಾದರೆ ನೀವೇನು ಮಾಡ್ತೀರಾ, ಅದನ್ನು ವಾಪಸ್ ಕೊಟ್ಬಿಡ್ತೇವೆ ಅವರಿಗೆ. ಹಾಗೆಯೇ ಇದು, ಅವನು ಬೈತಾ ಇದ್ದರೆ ನನ್ನ ಮನಸ್ಸಲ್ಲಿ ನನಗಿದು ಬೇಡ ಅಂತ ಹೇಳಿಬಿಟ್ಟಿದ್ದೇನೆ. ಹಾಗಾದರೆ ಯಾರಿಗೆ ಹೋಗುತ್ತಾ ಬೈಗಳು? ಓಹೋ, ಯಾರು ಬೈದಿದಾರೋ ಅವರಿಗೆ ತಾನೇ ಹೋಗೋದು. ಸುಲಭ ಇಲ್ಲ, ಆದರೆ ಖಂಡಿತವಾಗಿಯೂ ಈ ಥರದ ಪರಿಸ್ಥಿತಿ ಹಲವಾರು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಹಾಗೆ ಬಂದಾಗ ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನನ್ನ ಸಹನಾ ಶಕ್ತಿಯನ್ನು ನಾನು ಬೆಳೆಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದು, ಅದಕ್ಕಾಗಿ ಭಗವಂತ ನನಗೆ ಈ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾನೆ ಅಂತ ಹೇಳುವ ಭಾವನೆಯಿಂದ ಇದನ್ನು ನಾವು ಸ್ವೀಕಾರ ಮಾಡುವಂಥವರಾಗಬೇಕು. ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಯಾವುದೇ ಪರಿಸ್ಥಿತಿಯಲ್ಲಿರಲಿ, ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬೌದ್ಧಿಕವಾಗಿಯೂ ಎಲ್ಲವನ್ನ ಸಮಾನವಾಗಿ ನಾವು ಸ್ವೀಕಾರ ಮಾಡುವಂಥವರಾದರೆ ಇದಕ್ಕೆ ಹೆಸರು ತಿತಿಕ್ಷಾ. ಹಾಗಾದರೆ ಶಮ, ದಮ, ಉಪರಮ ಅಥವಾ ಉಪರತಿ, ತಿತಿಕ್ಷಾ ಅಂತ ಹೇಳುವ 4 ವಿಚಾರಗಳನ್ನು ಇಲ್ಲಿ ತಿಳಿಸಿದ್ದಾನೆ. ಈಗ ಮುಂದನೆಯ ವಿಚಾರ, ಶ್ರದ್ಧಾ ಕೀದೃಶಿ. ಶ್ರದ್ಧಾ ಅಂತ ಹೇಳಿದ್ರೆ ಏನು? ಗುರು ವೇದಾಂತ ವಾಕ್ಯಾದಿಶು ವಿಶ್ವಾಸ ಶ್ರದ್ಧಾ. ಗುರು ಹಾಗೂ ಗುರುವಿನ ವಾಕ್ಯಗಳ ಮೇಲೆ ವಿಶ್ವಾಸ, ಹಾಗೆಯೇ ವೇದಾಂತ ವಾಕ್ಯಗಳ ಮೇಲೆ ವಿಶ್ವಾಸ. ಮೊದಲನೇದಾಗಿ ಗುರುವಿನ ಮೇಲೆ ವಿಶ್ವಾಸ. ಯಾರನ್ನ ನಾವು ಗುರು ಅಂತ ಸ್ವೀಕಾರ ಮಾಡ್ತೇವೆಯೋ ಅಂಥ ವ್ಯಕ್ತಿ ಮೇಲೆ ವಿಶ್ವಾಸ ಬೇಕು. ಗುರು ಅಂತ ಹೇಳ್ತೀವಿ, ಇವರು ನಮ್ಮ ಗುರು ಅಂತ ಹೇಳ್ತೀವಿ. ಆಮೇಲೆ ಯಾವುದೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ದು ನಮಗೆ ಸರಿ ಅಲ್ಲ ಅಂತ ಕಂಡ್ರೆ, ನಮ್ಮ ಮನಸ್ಸಿಗೆ ಅಲ್ಲ ಅಂತ ಕಂಡ ತಕ್ಷಣ ಅವರನ್ನು ಬೈಯಕ್ಕೆ ಶುರು ಮಾಡ್ತೀವಿ ನಾವು. ಇದು ದೊಡ್ಡ ತಪ್ಪು. ಗುರು ಅಂತ ಸ್ವೀಕಾರ ಯಾರನ್ನೂ ಅಷ್ಟು ಸುಲಭವಾಗಿ ಮಾಡೋದು ಬೇಡ. ಮಾಡಿದ್ರೆ ವಿಶ್ವಾಸ ಬೇಕು. ಇದಕ್ಕೆ ಹೆಸರು ಶ್ರದ್ಧಾ. ಗುರುವಿನ ವಾಕ್ಯಗಳ ಮೇಲೆ ವಿಶ್ವಾಸ ಬೇಕು. ಇದೇನು ಗುರು ಏನೋ ಹೇಳ್ತಿದ್ದಾರೆ, ಹಾಗಾದರೆ ಅವರು ಗುರು ಅಂತ ಸ್ವೀಕಾರ ಮಾಡೋದು ಬೇಡ. ಸ್ವೀಕಾರ ಮಾಡಿದ ಮೇಲೆ ಗುರು ಯಾವ ವಾಕ್ಯಗಳನ್ನು ಹೇಳ್ತಾರೋ ಅದರ ಮೇಲೆ ವಿಶ್ವಾಸ ಬೇಕು. ಅಂಧಶ್ರದ್ಧೆ ಬೇಡ. ನಮ್ಮ ಸನಾತನ ಧರ್ಮ ಅಂಧಶ್ರದ್ಧೆಗೆ ಪ್ರೋತ್ಸಾಹ ಕೊಡೋದಿಲ್ಲ. ಅಂಧಶ್ರದ್ಧೆ ಇದ್ದವರು ಮತಾಂಧರಾಗ್ತಾರೆ. ವಿಶ್ವಾಸದಿಂದ ಅದನ್ನು ಪ್ರಯೋಗ ಮಾಡಿ ಆಮೇಲೆ ಅದರ ಬಗ್ಗೆ ವಿಚಾರ ಮಾಡಿ ನಮ್ಮ ಅನುಭವಕ್ಕೆ ಬಂದಾಗ ನಮಗೆ ಗೊತ್ತಾಗತ್ತೆ, ಇದು ಸರಿ ಅಂತ. ನಮಗೆ ವಿಶ್ವಾಸ ಇದೆ. ಪ್ರಾಪಂಚಿಕ ವಿಷಯಗಳಲ್ಲಿ ವಿಶ್ವಾಸ ಇಲ್ವೇ ನಮಗೆ? ಪ್ರತಿ ರಾತ್ರಿ ಮಲಗಿದಾಗ ನಾಳೆ ಬೆಳಿಗ್ಗೆ ನಾನು ಹೀಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಲ್ವಾ? ಏನು ವಿಶ್ವಾಸ? ನಾನು ಜೀವಂತವಾಗಿ ನಾಳೆ ಇರ್ತೇನೆ ಅಂತ ಹೇಳೋದು ವಿಶ್ವಾಸ ಅಲ್ವೇ? ಬಸ್ಸಿಗೆ ಹತ್ತಿದಾಗ, ಟ್ರೈನಿಗೆ ಹತ್ತಿದಾಗ, ಏರೋಪ್ಲೇನ್ ಹತ್ತಿದಾಗ ಅದನ್ನು ಯಾರು ಡ್ರೈವ್ ಮಾಡ್ತಾರೋ ಅವರ ಮೇಲೆ ವಿಶ್ವಾಸ ಇಲ್ವಾ? ಪೈಲಟ್, ಬಸ್ಸಲ್ಲಿ ಡ್ರೈವರ್, ವಿಶ್ವಾಸದಿಂದ ತಾನೇ ಹತ್ತೋದು ನಾವು ಬಸ್ಸಿಗೆ. ಸಂಶಯ ಇದೆಯಾ ನಮಗೆ? ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾನೆ ಭಗವಂತ ಭಗವದ್ಗೀತೆಯ ಜ್ಞಾನ ವಿಜ್ಞಾನ ಯೋಗ 4ನೇ ಅಧ್ಯಾಯದಲ್ಲಿ. ಹಾಗೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾನೆ. ಯಾರಿಗೆ ಶ್ರದ್ಧೆ ಇದೆಯೋ ಅವರಿಗೆ ಖಂಡಿತವಾಗಿಯೂ ಜ್ಞಾನ ಲಭಿಸ್ತದೆ ಅಂತ ಹೇಳ್ತಾನೆ ಭಗವಂತ. ಸಂಶಯ ನಮಗೆ ಬೇರೆ ಮನುಷ್ಯರ ಮೇಲೂ ಬರುತ್ತೆ, ಮನೆಯಲ್ಲಿ ಬೇರೆಯವರ ಮೇಲೆ ಸಂಶಯ. ಹೀಗಿದ್ರೆ ಸಂಶಯಾತ್ಮ ವಿನಶ್ಯತಿ. ಶ್ರದ್ಧೆ ಬೇಕು. ಶ್ರದ್ಧೆ ಅಂತ ಹೇಳಿದ್ರೆ, ವಿಶ್ವಾಸ ಅಂತ ಹೇಳಿದ್ರೆ, ಯಾವುದು ನಮಗೆ ಗೊತ್ತಿಲ್ವೋ ಅದರ ಬಗ್ಗೆ ನಮಗೆ ವಿಶ್ವಾಸ ಬೇಕು. ನಮಗೆ ಗೊತ್ತಿರುವ ವಿಚಾರದ ಬಗ್ಗೆ ವಿಶ್ವಾಸ ಬೇಡ. ನಾನು ಒಬ್ಬ ಸ್ತ್ರೀ, ಇದು ನನಗೆ ವಿಶ್ವಾಸ ಬೇಕಾ? ಶ್ರದ್ಧೆ ಬೇಕಾ ನನಗೆ? ಅಲ್ಲ, ನನಗೆ ಗೊತ್ತಿದೆ ನಾನು ಒಬ್ಬ ಸ್ತ್ರೀ ಅಂತ ಹೇಳಿ, ಇದಕ್ಕೆ ವಿಶ್ವಾಸ ಬೇಡ, ಶ್ರದ್ಧೆ ಬೇಡ. ಭಗವಂತ ಪರಬ್ರಹ್ಮ ಅಂದ್ರೆ ಏನು ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲದೆ ಇರುವ ಕಾರಣ ವಿಶ್ವಾಸ ಬೇಕು, ಶ್ರದ್ಧೆ ಬೇಕು. ಗುರುವಿನ ಮೇಲೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಹೇಳಿದ ಭಗವಂತ ಭಗವದ್ಗೀತೆಯಲ್ಲಿ. ಪ್ರಣಿಪಾತೇನ, ಕಾಲ ಮೇಲೆ ಬಿದ್ದು ನಮಸ್ಕಾರ, ಹೀಗೆ ನಮಸ್ಕಾರವೂ ಅಲ್ಲ ಗುರುವಿಗೆ, ಕಾಲಿನ ಮೇಲೆ ಬಿದ್ದು ನಮಸ್ಕಾರ ಮಾಡು ಅಂತ ಹೇಳಿದ ಕೃಷ್ಣ.
ಯಾಕೆ? ಹಾಗೆ ಮಾಡೋದ್ರಿಂದ ಅಹಂಕಾರ ಅಂತ ಹೇಳೋದು ನಾಶವಾಗಬಹುದು. ಯಾರ ಮೇಲಾದರೂ ಕಾಲ ಮೇಲೆ ಬಿದ್ದು ನಮಸ್ಕಾರ ಮಾಡೋಕಂದ್ರೆ ನಮಗೆ ಸ್ವಲ್ಪ ಅಹಂಕಾರ ಬಿಡೋಲ್ಲ ಅಷ್ಟು ಬೇಗ. ಅದಕ್ಕೋಸ್ಕರ ಭಗವಂತ ಹೇಳಿದ ಅರ್ಜುನನಿಗೆ, ಗುರು ಅಂತ ಹೇಳಿದ್ರೆ ಪ್ರಣಿಪಾತ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಹಾಗೆ ಇಲ್ಲಿ ವೇದಾಂತ ವಾಕ್ಯಾದಿಶು ವಿಶ್ವಾಸ, ಗುರುವಾಕ್ಯ ಅಲ್ಲದೆ ವೇದಾಂತದ ವಾಕ್ಯಗಳ ಮೇಲೆ ವಿಶ್ವಾಸ ಬೇಕು ಅಂತ ಹೇಳ್ದ. ವೇದಾಂತ ಅಂತ ಹೇಳಿದರೆ ವೇದಗಳನ್ನು 2 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದಾಗಿ ಧಾರ್ಮಿಕ ವಿಭಾಗ, ಎರಡನೆಯದಾಗಿ ಅಧ್ಯಾತ್ಮ ವಿಭಾಗ. ಮೊದಲನೇದಾಗಿ ಧಾರ್ಮಿಕ ವಿಭಾಗಕ್ಕೆ ಇನ್ನೊಂದು ಹೆಸರು ಕರ್ಮಕಾಂಡ, ಅಧ್ಯಾತ್ಮ ವಿಭಾಗಕ್ಕೆ ಇನ್ನೊಂದು ಹೆಸರು ಜ್ಞಾನಕಾಂಡ. ಧಾರ್ಮಿಕ ವಿಭಾಗದಲ್ಲಿ ನಾನಾ ತರದ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಎಲ್ಲವನ್ನು ವಿವರಿಸಿದ್ದಾರೆ. ಇದನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕೆ? ಈ ಶಮದಮ ಅಂತ ಸುಲಭದಲ್ಲಿ ಶಾಪಲ್ಲಿ ಹೋಗಿ ದುಡ್ಡು ಕೊಟ್ಟರೆ ಸಿಗತ್ತಾ ನಮಗೆ? ಇದೆಲ್ಲವನ್ನು ನಾವು ಮಾಡಿದಾಗ, ಆಚರಣೆಗೆ ತಂದಾಗ ಮಾತ್ರ ಇದೆಲ್ಲವೂ ನಮಗೆ ಸಂಪತ್ತಾಗಿ ಬರುತ್ತೆ. ಹೇಗೆ ನಾವು ಹೊರಗಡೆ ಹೋಗಿ ಎಷ್ಟು ಕಷ್ಟಪಟ್ಟು ದುಡ್ಡು ಸಂಪಾದನೆಯನ್ನು ಮಾಡ್ತೇವೋ, ಹೆಸರು ಪ್ರಸಿದ್ಧಿಯನ್ನು ಸಂಪಾದನೆ ಮಾಡ್ತೇವೆಯೋ, ಇದನ್ನು ನಾವು ಸಂಪಾದನೆ ಮಾಡಬೇಕು. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಇದೆಲ್ಲವೂ ಸಂಪಾದನೆ ಮಾಡಬೇಕು ಅಂತ ಆದರೆ ಆ ಧಾರ್ಮಿಕ ವಿಭಾಗದ ಆಚರಣೆ ಬೇಕು. ಕರ್ಮಕಾಂಡ ಮಾಡಬೇಕು, ಕರ್ಮ ಯೋಗವನ್ನು ಮಾಡಲೇಬೇಕು. ಹಾಗಾದರೆ ಈ ವೇದಾಂತ ಅಂತ ಹೇಳೋದು 2ನೆಯ ವಿಭಾಗ. ಧಾರ್ಮಿಕ ವಿಭಾಗ 1ನೆಯದು, ಅಧ್ಯಾತ್ಮ ವಿಭಾಗ ಅಥವಾ ಆಧ್ಯಾತ್ಮಿಕ ವಿಭಾಗ, ಇದರಲ್ಲಿ ಬರುವಂಥದ್ದು ವೇದಾಂತ, ಉಪನಿಷತ್. ಅದರ ಬಗ್ಗೆ ನಮಗೆ ಇನ್ನೂ ಗೊತ್ತಿಲ್ಲ. ಆದರೆ ಆ ವೇದಾಂತದಲ್ಲಿ ಹೇಳಿರುವಂತಹ ವಾಕ್ಯಗಳ ಮೇಲೆ ವಿಶ್ವಾಸ, ವೇದದಲ್ಲಿ ಇದೆ ಅಂತಾದರೆ ವಿಶ್ವಾಸ. ನಾನು ಸನಾತನ ಧರ್ಮಿ, ನಾನು ವೈದಿಕ ಧರ್ಮಿ. ಸನಾತನ ಧರ್ಮಿ ಅಂತ ಹೇಳಿದ್ರೆ ವೈದಿಕ ಧರ್ಮಿಯೇ. ವೇದಗಳ ಮೇಲೆ ವಿಶ್ವಾಸ ಇದೆ, ವೇದ ವಾಕ್ಯಗಳ ಮೇಲೆ ವಿಶ್ವಾಸ ಇದೆ ಅಂತ ಆದರೆ ಇದಕ್ಕೆ ಹೆಸರು ಶ್ರದ್ಧಾ. ಅಂಧಶ್ರದ್ಧೆ ಬೇಡ. ಗುರುವಿನ ವಾಕ್ಯ ಹಾಗೆಯೇ ವೇದಾಂತದಲ್ಲಿ ಇರುವಂತಹ ವಾಕ್ಯಗಳ ಮೇಲೆ ವಿಶ್ವಾಸದಿಂದ ಅದರ ಜ್ಞಾನ ಸಂಪಾದನೆಯನ್ನು ಮಾಡಿ, ಚಿಂತನೆ ಮಾಡಿ, ಮನನ ಮಾಡಿ, ನಿಧಿಧ್ಯಾಸನ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇನೆ. ಸಹವೀರ್ಯಂ ಕರವಾವಹಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಶುರು ಮಾಡಿದ್ದೇವೆ ನಾವು. ಹೇಳಿಕೊಡುವಂಥವರು ಪ್ರಾರ್ಥನೆ ಮಾಡಬೇಕು, ಹೇಳಿಕೊಡುವಂಥವರು ಪ್ರಯತ್ನವನ್ನು ಮಾಡಬೇಕು. ಹಾಗೆಯೇ ಕಲಿಯುವಂತಹ ಶಿಷ್ಯರು ಕೂಡ ಪ್ರಯತ್ನವನ್ನು ಮಾಡಲೇಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ಸಹವೀರ್ಯಂ ಕರವಾವಹಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಖಂಡಿತವಾಗಿಯೂ ಕೂಡ ಇದರ ಬಗ್ಗೆ ವಿಚಾರವನ್ನು ತಿಳಿದುಕೊಂಡು ಮನನ ಮಾಡಿಕೊಂಡು ನಿಧಿಧ್ಯಾಸನ ಮಾಡುವ ಪ್ರಯತ್ನವನ್ನು ಖಂಡಿತವಾಗಿಯೂ ನಾವು ಮಾಡೋಣ. ಹಾಗೆ ಮಾಡಿದಾಗ ಇದೆಲ್ಲವೂ ನಮಗೆ ಲಭಿಸುವಂತಹ ಸಂಪತ್ತು ಅಂತ ಹೇಳ್ತಿದ್ದಾರೆ ಆದಿಶಂಕರಾಚಾರ್ಯರು. ಮುಂದಿನದು ಸಮಾಧಾನಂ ಕಿಂ? ಸಮಾಧಾನ ಅಂದರೆ ಏನು? ಚಿತ್ತೈಕಾಗ್ರತಾ. ಸಮಾಧಾನ ಅಂತ ಹೇಳಿದ್ರೆ ನಾವು ಹೇಳ್ತೀವಲ್ಲ, ಅಬ್ಬ ನನಗೀಗ ಸಮಾಧಾನ ಆಯಿತು, ಆ ಥರದ ಸಮಾಧಾನ ಅಲ್ಲ ಇಲ್ಲಿ. ಚಿತ್ತ ಏಕಾಗ್ರತಾ, ಮನಸ್ಸಿನ ಏಕಾಗ್ರತೆ, ಒಂದೇ ಕಡೆ ದೃಷ್ಟಿ ಹರಿಸುವಂಥದ್ದು, ಮೆಂಟಲ್ ಫೋಕಸ್. ಇದಿಲ್ವೇ ನಮಗೆ? ಇದೆ, ಮೆಂಟಲ್ ಫೋಕಸ್ ಇದೆ. ದೃಷ್ಟಿ ಕೇಂದ್ರೀಕರಿಸಿಕೊಳ್ಳೋದು ಹೇಗೆ ಅಂತ ನಮಗೆ ಗೊತ್ತಿದೆ. ಎಲ್ಲೋ ಒಂದು ಸಮಾರಂಭಕ್ಕೆ ಹೋದಾಗ ಯಾರೋ ಒಬ್ರು ನನ್ನ ಫ್ರೆಂಡ್ ಒಳ್ಳೆಯ ಸಿಲ್ಕ್ ಸೀರೆ ಉಟ್ಕೊಂಡು ಬಂದಿದ್ರು. ಆ ಸೀರೆಯನ್ನು ನೋಡಿದಾಗ ಆಹಾ ಎಷ್ಟು ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ ಇದು, ನನ್ನ ಮನಸ್ಸು ಅದರಲ್ಲಿ ಬಿತ್ತು ಅಂತ ಆದರೆ ಮನೆಗೆ ಬಂದು ಗೂಗಲ್ ಸರ್ಚ್ ಮಾಡಿ ಇದು ಎಲ್ಲಿ ಸಿಗತ್ತೆ, ಎಷ್ಟು ಇದಕ್ಕೆ, ಯಾವ ಅಂಗಡಿಯಲ್ಲಿ ಚೀಪಾಗಿ ಸಿಗತ್ತೆ, ಯಾರಾದರೂ ಒಂದು ಮಾತಾಡಿಸಿದ್ರು ನಮಗೆ ಅದರಲ್ಲಿ ಗಮನ ಇರೋದಿಲ್ಲ. ಇರಿ ಬರ್ತೇನೀಗ. ಯಾಕೆ? ಇದರ ಬಗ್ಗೆ ವಿಚಾರ ತಿಳಿದುಕೊಳ್ಬೇಕಾಗಿದೆ. ಹಾಗಾದರೆ ನಮಗೆ ಮೆಂಟಲ್ ಫೋಕಸ್ ಇಲ್ಲ ಅಂತಲ್ಲ, ಇದೆ, ಖಂಡಿತವಾಗಿಯೂ ಇದ್ದೇ ಇದೆ. ಅದನ್ನು
ಪ್ರಾಪಂಚಿಕ ವಿಷಯಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿದ್ದೇವೆ ನಾವು. ಇದನ್ನು ಈಗ ಸ್ವಲ್ಪ ಮಾರ್ಗ ಸ್ವಲ್ಪ ಬದಲಾಯಿಸಬೇಕು. ಅಲ್ಲಿ ಬೇಡ ಅಂತಲ್ಲ, ಇರಲಿ, ಅದರ ಜೊತೆಯಲ್ಲಿ ಸ್ವಲ್ಪವಾಗಿ ಆದರೂ ಈ ಕಡೆ ಗಮನ, ಈ ಕಡೆ ದೃಷ್ಟಿಯನ್ನು ನಾವು ಹರಿಸುವಂತೆ ನಾವು ಪ್ರಯತ್ನವನ್ನು ಮಾಡಬೇಕು. ಮತ್ತೆ ದ್ವೇಷದಿಂದ ಅಲ್ಲ, ದ್ವೇಷ ಬೇಡ, ವಿವೇಕದಿಂದ. ಇದಕ್ಕಾಗಿ ನಮ್ಮ ಸನಾತನ ಧರ್ಮ ನಮ್ಮ ಪ್ರತಿಯೊಂದು ವ್ಯಕ್ತಿಯ ಜೀವನವನ್ನು 4 ಆಶ್ರಮಗಳಾಗಿ, ವರ್ಣ ಆಶ್ರಮ ವಿಭಾಗ ಅಂತ ಹೇಳ್ತೀವಿ, ಆಶ್ರಮ ವಿಭಾಗ: ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಕೊನೆಯದಾಗಿ ಸನ್ಯಾಸಾಶ್ರಮ. ಬ್ರಹ್ಮಚರ್ಯಾಶ್ರಮ ಅಂತ ಹೇಳಿದರೆ ವಿದ್ಯೆಯನ್ನು ಕಲಿತುಕೊಳ್ಳುವಂಥದ್ದು. ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡೋದು ಅಂತ ಹೇಳಿದರೆ ಸಂಸಾರ, ಮದುವೆಯನ್ನು ಮಾಡಿಕೊಂಡು ಮಕ್ಕಳು, ಮರಿಮಕ್ಕಳು ಇದೆಲ್ಲವನ್ನು ಪಡೆದುಕೊಂಡು ಇರುವಂಥದ್ದು, ದಾನ ಧರ್ಮಗಳನ್ನು ಮಾಡುವಂಥದ್ದು. ಬ್ರಹ್ಮಚರ್ಯ ಆಶ್ರಮದಲ್ಲಿ ಏನನ್ನು ಕಲಿತ ವಿದ್ಯೆ ಇದೆಯೋ ಅದನ್ನು ಇಲ್ಲಿ ಉಪಯೋಗಿಸಿಕೊಂಡು ಸಂಪಾದನೆಯನ್ನು ಮಾಡುವಂಥದ್ದು. ಇದು ಗೃಹಸ್ಥಾಶ್ರಮಿಯ ಕರ್ತವ್ಯ. ಹಾಗೆಯೇ ಇಲ್ಲಿಗೆ ಮುಗ್ದೋಗಿಲ್ಲ, ಇನ್ನೂ ಇದೆ. ಇನ್ನೇನಿದೆ? ವಾನಪ್ರಸ್ಥಾಶ್ರಮ ಇದೆ. ಅಲ್ಲಿ ವನಕ್ಕೆ ಹೋಗಬೇಕು ಅಂತ, ಅರಣ್ಯಕ್ಕೆ ಹೋಗಬೇಕು ಅಂತ ಅಲ್ಲ. ಹಾಗಾದರೆ ಏನು? ಸ್ವಲ್ಪ ಸ್ವಲ್ಪವಾಗಿ ಲೋಕದಿಂದ ನಮ್ಮನ್ನು ಹಿಂದಕ್ಕೆ ಎಳೆದುಕೊಳ್ಳುವಂಥದ್ದು, ನಮ್ಮ ಕುಟುಂಬದಲ್ಲಿಯೇ ಇದ್ದುಕೊಳ್ಳುವಂಥದ್ದು, ಗಂಡ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಇರುವಂಥದ್ದು. ಆದರೆ ಸ್ವಲ್ಪ ಸಮಯವನ್ನು ಈ ಥರದ ಗ್ರಂಥಗಳು ಅಥವಾ ನಮ್ಮ ಸನಾತನ ಧರ್ಮದ ಬಗ್ಗೆ ಅಥವಾ ಭಗವದ್ಗೀತೆ ಯಾವುದೇ ವಿಚಾರಗಳು ಇರ್ಬೋದು, ಇದರ ಬಗ್ಗೆ ಅಧ್ಯಯನ ಮಾಡುವಂತಹ ಆಸಕ್ತಿ ಇಲ್ಲ ಅಂದರೆ ಮಕ್ಕಳನ್ನು ನೋಡಿಕೊಂಡಾಯಿತು, ಮೊಮ್ಮಕ್ಕಳನ್ನು ಇನ್ನು ನೋಡಿಕೊಳ್ತೇವೆ, ಆಮೇಲೆ ಆ ಮರಿ ಮೊಮ್ಮಕ್ಕಳನ್ನು ನೋಡಿಕೊಳ್ಳುವಂತೆ ನೋಡಬಾರ್ದು ಅಂತಲ್ಲ. ಆದರೆ 24 ಗಂಟೆಗಳು ಅದರಲ್ಲೇ ಮುಳುಗಿದ್ರೆ ಇದರ ಅಧ್ಯಯನ ನಾವು ಯಾವಾಗ ಮಾಡೋದು? ಅಧ್ಯಾತ್ಮ ಪಥದಲ್ಲಿ ನಾವು ಯಾವಾಗ ಮುಂದಕ್ಕೆ ಹೋಗೋದು? ಸ್ವಲ್ಪ ಸ್ವಲ್ಪವಾದರೂ ವಿಚಾರ ಮಾಡೋದಕ್ಕೆ ಸಮಯವನ್ನು ವಿನಿಯೋಗಿಸಿಕೊಳ್ಳಬೇಕು. ಕೊನೆಯದಾಗಿ ಸನ್ಯಾಸಾಶ್ರಮ. ಅದು ಕೂಡ ಕುಟುಂಬವನ್ನು ಬಿಟ್ಟು ಹೋಗಬೇಕು ಅಂತ ಇಲ್ಲ, ಆದರೆ ಈ ಎಲ್ಲ ವ್ಯಾಮೋಹದಿಂದ ಹೊರಗಡೆ ಬರುವಂಥದ್ದು. ಏನೋ ಕೇಸರಿ ಬಟ್ಟೆ ಉಟ್ಟು ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಬೇಕು ಅಂತ ಹೇಳುವಂಥದ್ದಲ್ಲ ಸನ್ಯಾಸಾಶ್ರಮ. ಕುಟುಂಬದಲ್ಲೇ ಇದ್ದುಕೊಂಡು ನಮ್ಮನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವಂಥದ್ದು. ಈ ಪ್ರಾಪಂಚಿಕ ವಿಷಯಗಳಿಂದ ನಮ್ಮನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವಂಥದ್ದು. ಅದು ಉತ್ತಮ ರೀತಿಯಲ್ಲಿ ಆ ಮಟ್ಟಕ್ಕೆ ಬಂದರೆ ಅದಕ್ಕೆ ಹೆಸರು ಸನ್ಯಾಸಾಶ್ರಮ. ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಬೇಕು ಅಂತ ಹೇಳುತ್ತೆ ನಮ್ಮ ಸನಾತನ ಧರ್ಮ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಕೊನೆಯದಾಗಿ ಸನ್ಯಾಸಾಶ್ರಮ. ಅದ್ಭುತವಾಗಿ ವಿವರಣೆ ಕೊಡ್ತಾ ಇದೆ ನಮ್ಮ ವೇದಗಳು. ನಾವು ಮಾತ್ರ ಬ್ರಹ್ಮಚರ್ಯ ಆಶ್ರಮ ಆಯಿತು, ಇನ್ನು ಗೃಹಸ್ಥಾಶ್ರಮಕ್ಕೆ ಬಂದೆವು ಅಂತೇಳಿ ಆದರೆ ಅದರಲ್ಲಿಯೇ ಮುಳುಗಿ ಅದರಿಂದ ಇನ್ನು ನಾವು ಹೊರಗಡೆ ಬರಬಹುದು ಅಂತ ಹೇಳುವ ಒಂದು ವಿಚಾರವು ತಿಳಿಯದೆ, ಆ ವಿಚಾರ ತಿಳಿದೇ ಇದ್ದರೆ ಪ್ರಯತ್ನ ಹೇಗೆ ಮಾಡ್ತೀವಿ? ಈಗ ಈ ತತ್ವಬೋಧದ ಮೂಲಕ ಆದಿಶಂಕರಾಚಾರ್ಯರು ನಮಗೆ ಈ ಥರದ ವಿಚಾರಗಳ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ಪ್ರಚೋದನೆಯನ್ನು ಕೊಡ್ತಿದ್ದಾರೆ. ನಮ್ಮ ಕುಟುಂಬದಲ್ಲಿಯೇ ಇದ್ದುಕೊಂಡು ಎಲ್ಲರ ಜೊತೆ ಸಾಮರಸ್ಯದಿಂದ ಬಾಳ್ವೆಯನ್ನು ನಡೆಸಿಕೊಂಡು ಸ್ವಲ್ಪ ಸಮಯವನ್ನು, ದಿನದಲ್ಲಿ ಸ್ವಲ್ಪ ಸಮಯವನ್ನು ಈ ಥರದ ವಿಚಾರಗಳ ಬಗ್ಗೆ ಚಿಂತನೆ ಮಾಡೋದಿರ್ಬೋದು, ಅಧ್ಯಯನ ಮಾಡೋದಿರ್ಬೋದು, ಇದಕ್ಕೋಸ್ಕರ ವಿನಿಯೋಗಿಸಿಕೊಂಡು ಅಧ್ಯಯನ ಮಾಡಿದರೆ ಸಾಲದು, ಅದರ ಆಚರಣೆ ಆಗಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ಈ ವಿಚಾರಗಳನ್ನು ಆಚರಣೆಯಲ್ಲಿ ಅಳವಡಿಸಿಕೊಳ್ಳುವಂಥವರಾಗಬೇಕು. ಹೀಗೆ ಮಾಡಿದರೆ ಈ ಥರದ ಅಂತರಂಗ ಸಂಪತ್ತುಗಳು ನಮ್ಮದಾಗತ್ತೆ. ಅದು ಅಲ್ಲದೆ ಪಂಚಮಹಾಯಜ್ಞ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಣೆ ಮಾಡಿದ್ದೇವೆ ಅಂತ ಹೇಳುವ ಒಂದು ತೃಪ್ತಿ ನಮಗೆ ಸಿಗತ್ತೆ. ಇದರ ಜೊತೆ ನಮ್ಮ ನಾಮಸ್ಮರಣೆ ಮಾತ್ರ ನಿರಂತರವಾಗಿ ನಡೆಯುವಂಥದ್ದು. ಎಲ್ಲಿ ನಾಮ ಇದೆಯೋ ಅಲ್ಲಿ ಸ್ಮರಣೆ ಇದ್ದರೆ ಮಾತ್ರ ಈ ಸಂಪತ್ತುಗಳು ನಮ್ಮ
ನಮ್ಮ ಬಳಿ ಬರುವಂತಹದ್ದು. ದುಡ್ಡು ಎಲ್ಲೋದ್ರೂ ಸಂಪಾದನೆ ಮಾಡ್ಬೋದು, ಆದರೆ ಈ ಥರದ ಅಂತರಂಗದ ಸಂಪತ್ತು ನಮ್ಮದಾಗಬೇಕು ಅಂತಾದರೆ ಸ್ಮರಣೆ, ಕೃತಜ್ಞತಾಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಪ್ರೀತಿ ಪ್ರೇಮಪೂರ್ವಕವಾಗಿ ನಾಮಸ್ಮರಣೆಯನ್ನು ನಾವೆಲ್ಲರೂ ನಿರಂತರವಾಗಿ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु. लोका समस्ता सुखिनो भवन्तु. लोका समस्ता सुखिनो भवन्तु.